ಇವತ್ತಿನ ಅತಿಥಿ ಟಾಕ್ ವಿತ್ ಆರ್ಬಿಲಿ ಇರೋದು ನಂಜೇಶ್ ಬೆಣ್ಣೂರ್ ಅವರು. ಕಾಫಿ ನಾಡಿಗೂ ಮತ್ತೆ ಕಾಫಿಗೂ ನಿಮ್ದು ಇವತ್ತು ನೆನ್ನೆ ಮೊನ್ನೆ ನಂಟಲ್ಲ. 25 years ಬಿಟ್ಟಿಗೆ ನಾವು ಕಾಫಿ ಬೆಳೆಗಾರರು ಅಂತ ಹೇಳ್ಬೋದು. ನಿಮ್ಗೆ ಏನ್ ಸ್ಫೂರ್ತಿ ಆಯ್ತು ನಾನು ಇಂಜಿನಿಯರಿಂಗ್ ಮಾಡ್ಬೇಕು ಅನ್ನೋದು ಯಾಕೆ ನಿಮ್ ತಲೆಗೆ ಬಂತು ಸರ್? ಅವಾಗಿಂದನೂ ಒಂದು ಟೆಕ್ನಾಲಜಿ ಬೇಸ್ಡ್ ಮೇಲೆ ಒಂದು ಆಸಕ್ತಿ ಇತ್ತು. AIT ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಪ್ರೊಫೆಸರ್ ಆಗಿ ಸ್ಟಾರ್ಟ್ ಮಾಡ್ತೀರಾ. ಟೀಚಿಂಗ್ ಇಸ್ ನಾಟ್ ಮೈ ಪ್ರೊಫೆಷನ್, ಇಟ್ ಈಸ್ ಮೈ ಪ್ಯಾಷನ್. ಒಬ್ಬ ಜೆರಾಕ್ಸ್ ಅಂಗಡಿಯವನು ನನ್ನ ನೋಟ್ಸ್ ಹಿಡ್ಕೊಂಡು ಇಷ್ಟೊಂದು ದುಡಿಮೆ ಮಾಡ್ತಾನೆ ಅಂದ್ರೆ ನಾನೇ ಯಾಕೆ ಬುಕ್ ಮಾಡಬಾರ್ದು ಅಂತ ಈ ಥಾಟ್ ಬಂತು. ಸೊ ಅವ್ರು ಯಾವತ್ತೂ ಮರೆಯಂಗಿಲ್ಲ. ಅವ್ರ ಮನೇನೆ ನಮಗೆ ಫಸ್ಟ್ ಆಫೀಸ್ ಇತ್ತು. ಅದನ್ನ ನೀವು ಆ ಫೀಲ್ಡ್ ನ ಬಿಟ್ಟು ಯು ಟುಕ್ ಅ ಬಿಗ್ ಸ್ಟೆಪ್. ಬಟ್ ನನಗೆ ಏನು ನಾನು ಇಲ್ಲಿ ಬೇರೆ ನನ್ನ ಉದ್ದೇಶಗಳು ಬೇರೆ ಇದಾವೆ ಅಂತ ಹೇಳಿ ಅವನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡೆ. ಅವರ ಒಂದು ಸಹಾಯದಿಂದನೇ ಇವತ್ತು ಈ ಕಂಪ್ನಿ ಕಟ್ಟಿದ್ದು. ಅವ್ರ ಅವತ್ತು ಅವಕಾಶ ಮಾಡ್ಕೊಡ್ಲಿಲ್ಲ ಅಂತಿದ್ರೆ ಇವತ್ತು ನನ್ನ ಬುಕ್ ಈ ಕಂಪ್ನಿ ಆಗ್ತಿರ್ಲಿಲ್ಲ. ಐಸಿರಿ ಟುಡೆಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ವೆಲ್ಕಮ್ ಟು ಟಾಕ್ ವಿತ್ ಆರ್ಬಿ. ನಾನು ನಿಮ್ಮ ರೋಹನ್ ಭಾರ್ಗವಪುರಿ. ಇವತ್ತು ಚಿಕ್ಕಮಗಳೂರಿನ ಜನಮನದ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಒಬ್ರು ವಿಶೇಷ ಅತಿಥಿ ಜೊತೆ ಇದ್ದೀವಿ. ಇವ್ರನ್ನ ನೀವು ರಿಸರ್ಚರ್ ಅಂತೀರಾ, ಅಥವಾ ಪ್ರೊಫೆಸರ್ ಅಂತೀರಾ, ಅಥವಾ ಬಡ್ಡಿಂಗ್ ಆಂಟ್ರಪ್ರಿನರ್ ಅಂತೀರಾ, ಅಥವಾ ಸ್ವಲ್ಪ ಟಿಂಜ್ ಆಫ್ ಪೊಲಿಟಿಕಲ್ ಟಚ್ ಇರೋ ಪೊಲಿಟಿಷಿಯನ್ ಅಂತೀರಾ. ಸೊ ಇಷ್ಟೆಲ್ಲ ಒಂದು ವ್ಯಕ್ತಿತ್ವದ ಸುತ್ತ ಇರುವಂತ ಲಕ್ಷಣಗಳನ್ನ ನಾವು ಚಿಕ್ಕಮಗಳೂರಲ್ಲಿ ಒಬ್ರನ್ನೇ ನಾವು ನೋಡ್ಬಹುದು. ಆಲ್ರೆಡಿ ನಿಮಗೆ ನಿಮ್ ತಲೆಗೆ ಆ ಹೆಸರು ಬಂದಿರುತ್ತೆ. ಅವ್ರು ಬೇರೆ ಯಾರು ಅಲ್ಲ, ಇವತ್ತಿನ ಅತಿಥಿ ಟಾಕ್ ವಿತ್ ಆರ್ಬಿಲಿ ಇರೋದು ನಂಜೇಶ್ ಬೆಣ್ಣೂರ್ ಅವರು. ಅವ್ರಿಗೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? 2 ದಿನ ಬಸವ ಜಯಂತಿ ಗುಂಗು ಮುಗಿಸಿ ಈಗ ಮತ್ತೆ ವರ್ಕ್ ಲೈಫಿಗೆ ಬಂದಿದ್ದೀನಿ. ಮತ್ತೆ ಎಲ್ಲ ನಡೀತಾ ಇದೆ ಚೆನ್ನಾಗಿ. ಬ್ಯಾಕ್ ಟು ವರ್ಕ್ ಮೂಡಲ್ಲಿ ಇದ್ದೀರಾ? ಹೌದು ಸರ್. ಹಂಗಾದ್ರೆ ನಮ್ಮ ಚಿಕ್ಕಮಗಳೂರು ಜನಕ್ಕೆ ನೀವೊಂದು ಹೇಗೆ ಒಂದು ಇನ್ಸ್ಪಿರೇಷನ್ ಅನ್ನೋದನ್ನ ನಾವು ನಿಮ್ಮ ಒಂದು ಸಣ್ಣ ಕಥೆಯಲ್ಲಿ ನೋಡ್ತಾ ಸ್ಟಾರ್ಟ್ ಮಾಡೋಣ ನಿಮ್ ಜರ್ನಿ. ಓಕೆ ಸರ್, ಬೇಸಿಕಲಿ ನೀವು ಹುಟ್ಟಿದ್ ಯಾವ ಊರು, ಅಥವಾ ನಿಮ್ಮ ತಂದೆ ತಾಯಿಯವ್ರ ಪರಿಚಯ ನಿಮ್ ಮೂಲಕನೇ ನಮ್ಮ ವೀಕ್ಷಕರಿಗೆ ಒಂದು ಮಾಡೋಕ್ಕಾಗತ್ತಾ? ಖಂಡಿತವಾಗಿ. ನಾನು ಹುಟ್ಟಿದ್ದು ಚಿಕ್ಕಮಗಳೂರಲ್ಲೇ. ಬಟ್ ನಮ್ಮ ತಂದೆ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಅಕೌಂಟ್ಸ್ ಆಫೀಸರ್ ಆಗಿ ರಿಟೈರ್ಡ್ ಆದರು. ನಮ್ಮ ತಾಯಿ ಸರೋಜಾ ಅಂತ ಗೃಹಿಣಿ. ನಮ್ಮ ತಂದೆ ಹೆಸರು ರಾಜೇಗೌಡರು. ನಾವು ಮೂಲತಃ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬೆಣ್ಣೂರಿನವರು. ಸೊ ಅಲ್ಲಿ ಮುಳುಗಡೆ ಆದಮೇಲೆ ಎಲ್ಲರೂ ಚಿಕ್ಕಮಗಳೂರಿಗೆ ಬಂದು ಸೆಟ್ಲ್ ಆದ್ವಿ. ಇವನ್ ನಮ್ಮ ಫಾದರ್ ರಿಟೈರ್ಮೆಂಟ್ ಆದಮೇಲೆ ಇಲ್ಲೇ ಚಿಕ್ಕಮಗಳೂರಲ್ಲೇ ಎಲ್ಲರೂ ಸೆಟ್ಲ್ ಆದ್ವಿ. ಸೊ ಬೇಸಿಕಲಿ ಈ ಕಾಫಿ ಬೆಳೆಗಾರರಿಗೂ ಆ ಹೆಸರಿಗೆ ನಿಮ್ಗೆ ತುಂಬಾ ನಂಟಿದೆ ಅಂತ ನಾವು ಇಲ್ಲಿ ಚಿಕ್ಕಮಗಳೂರಲ್ಲಿ ಕೇಳ್ತೀವಿ. ಮೂಲತಃ ನೀವು ಕಾಫಿ ಬೆಳೆಗಾರರಾಗಿದ್ರ? ನಾವು ಮೂಲತಃ ಕಾಫಿ ಬೆಳೆಗಾರ ಅಂತಲ್ಲ. ನಮ್ಮ ಯಗಚಿ ಬ್ಯಾಕ್ ವಾಟರ್ ಅಲ್ಲಿ ನಮ್ಮ ಜಮೀನೆಲ್ಲ ಮುಳುಗಡೆ ಆದ್ಮೇಲೆ ಪರಿಹಾರವಾಗಿ ಅರೇಹಳ್ಳಿ ಭಾಗದಲ್ಲಿ ಸರ್ಕಾರ ಜಾಗ ಕೊಡ್ತು. ಆವಾಗ ಆ ಜಾಗದಲ್ಲಿ ಎಲ್ಲರೂ ಅಲ್ಲಿ ಕಾಫಿ ಗ್ರೋಯಿಂಗ್ ಏರಿಯಾ ಇದ್ದಿದ್ದರಿಂದ ಎಲ್ಲರೂ ಕಾಫಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹಂಗಾಗಿ ಒಂದು 25 years ಮಟ್ಟಿಗೆ ನಾವು ಕಾಫಿ ಬೆಳೆಗಾರರು ಅಂತ ಹೇಳ್ಬಹುದು. ಸೊ ಕಾಫಿ ನಾಡಿಗೂ ಮತ್ತೆ ಕಾಫಿಗೂ ನಿಮ್ದು ಇವತ್ತು ನೆನ್ನೆ ಮೊನ್ನೆ ನಂಟಲ್ಲ, ತುಂಬಾ ಹಿಂದಿನ ನಂಟು. ಹಾಗಾಗಿ ನಿಮ್ಮ ಬಾಲ್ಯ ಹೇಗಿತ್ತು? ಸ್ಕೂಲ್ ಎಲ್ಲಿ ಮಾಡಿದ್ರಿ, ಕಾಲೇಜ್ PUC ಎಲ್ಲಿ ಮಾಡಿದ್ರಿ, ಅಲ್ಲಿನ ಒಂದು ನೆನಪುಗಳು, ನಿಮ್ ಫ್ರೆಂಡ್ಸ್. ಸೊ ಈ ಒಂದು ನೆನಪನ್ನ ನಮ್ಮ ವೀಕ್ಷಕರಿಗೆ. ಸ್ಕೂಲು ಅನ್ನಕ್ಕಿಂತ ನಮಗೇನಂದ್ರೆ ಎಲ್ಲರ ಲೈಫಲ್ಲೂ ಅಷ್ಟೇ ಸ್ಕೂಲ್ ಅಂದ್ರೆ ಆ ಲೈಫ್ ಟೈಮ್ ಬಿಟ್ಟು ಇನ್ಯಾವುದು ಬೆಸ್ಟ್ ಅನ್ಸಲ್ಲ. ಸೊ ನಾವು ಸ್ಕೂಲಿಂಗ್ ಎಲ್ಲ ನಡೆದಿದ್ದು ಬೇಲೂರಲ್ಲೇ. ಬೇಲೂರು ಪೂರ್ಣಪ್ರಜ್ಞಾ ಸಂಸ್ಥೆಯಲ್ಲಿ ಸ್ಕೂಲ್ ಮುಗಿಸಿದ್ದು. ಅದಾದಮೇಲೆ PUC ಉಜಿರೆಯಲ್ಲಿ ಧರ್ಮಸ್ಥಳ ರೆಸಿಡೆನ್ಷಿಯಲ್ ಬಾಯ್ಸ್ ಕಾಲೇಜಲ್ಲಿ PUC ಮುಗಿಸಿದ್ದು. ಸೊ ಸ್ಕೂಲ್ ಲೈಫಲ್ಲಿ ಏನಂದರೆ ಅಲ್ಲಿಗೆ ನಮಗೆ ಅವಾಗ ನಮ್ಮ ಮನೆಗೂ ಸ್ಕೂಲ್ಗೂ ಆಲ್ಮೋಸ್ಟ್ ಒಂದು 5 kilometers ಡಿಸ್ಟೆನ್ಸ್ ಇತ್ತು. ಅದು ಸೈಕಲಲ್ಲಿ ಹೋಗೋದೇ ಒಂದು ನಮಗೆ ಕ್ರೇಜ್. ಅದು ಅಲ್ಲಿ ಇದ್ದಿದ್ದು ಒಂದೇ ಒಂದು ಬ್ರಿಡ್ಜ್ ಕನೆಕ್ಟಿವಿಟಿ ಬೇಲೂರಲ್ಲಿ ಟೌನಿಗೂ ಮತ್ತೆ ಔಟ್ಸ್ಕರ್ಟಿಗೂ. ಸೊ ಆ ಬ್ರಿಡ್ಜ್ ಅಲ್ಲಿ ಒಂದು ಬಸ್ ಯಾವ್ದಾರು KSRTC ಬಸ್ ಬಂತು ಅಂದ್ರೆ ನಮಗೆ ಒಂದು ಅರ್ಧ ಗಂಟೆ ಲೇಟ್ ಆಯ್ತು ಅಂತ, ಜಾಮ್ ಆಯ್ತು ಅಂತ. ಅಷ್ಟು ಸಣ್ಣ ಬ್ರಿಡ್ಜ್ ಅದು. ಸೊ ನಮಗೆ ಏನು ಅಂದ್ರೆ ಆ ಬ್ರಿಡ್ಜ್ ಇಂದ ಈ ಕಡೆ ಮನೆ ಇರೋರಿಗೆಲ್ಲ ಅದೊಂದು ರೀಸನ್ ಇತ್ತು. ನಾವು ಲೇಟ್ ಆಗಿ ಹೋದ್ಕೂಡಲೇ ಸ್ಕೂಲ್ಗಳಲ್ಲಿ ಹೇಳಕ್ಕೆ ಏನೋ ಲೇಟ್ ಆಯ್ತು ಮೇಡಮ್, ಬ್ರಿಡ್ಜ್ ಅಂತಿದ್ವಿ. ಅವ್ರ ಟೀಚರ್ಗಳು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು. ಫ್ರೀ ಬಿಟ್ಬಿಡೋರು ನಮಗೆ ಆ ಕಡೆ ಭಾಗದಿಂದ ಬರೋರಿಗೆ ಅಂತ. ಸೊ ಸ್ಕೂಲ್ ಪುಣಪ್ರಜ್ಞಾ ಸಂಸ್ಥೆಯಲ್ಲಿ ಫಸ್ಟ್ 7th ಸ್ಟ್ಯಾಂಡರ್ಡ್ ವರೆಗೆ ಶಾಂತಳ ಎಜುಕೇಶನ್ ಸೊಸೈಟಿ ಅಂತ ಅಲ್ಲಿ ಓದಿದ್ದು.
8th 9th 10th ಪೂರ್ಣಪ್ರಜ್ಞಾ ಸ್ಕೂಲಲ್ಲಿ ಓದಿದ್ದು. ಬಟ್ ಭಾಷೆ ಸಮಸ್ಯೆ ಬಹಳ ಇತ್ತು ನಮಗೆ ಸಣ್ಣ ಇದ್ರಲ್ಲಿ. 7th ಸ್ಟ್ಯಾಂಡರ್ಡ್ ಅವರಿಗೆ ಓದಿದ್ರಲ್ಲಿ ಅಷ್ಟಾಗಿ ನಮಗೆ ಇಂಗ್ಲಿಷ್ ಮಾತಾಡಕ್ ಬರಲೇ ಇಲ್ಲ. ಇವನ್ ದೋ ಇಟ್ ಇಸ್ ಅನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ನಮಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಭಾರಿ ಕಷ್ಟ ಆಗ್ತಿತ್ತು. 8th ಸ್ಟ್ಯಾಂಡರ್ಡಿಗೆ ಸಡನ್ ಆಗಿ ಪೂರ್ಣಪ್ರಜ್ಞಾ ಸ್ಕೂಲಿಗೆ ಸೇರಿಸಿದ್ಕೊಳ್ಳೆ ನಮ್ಮ ತಂದೆಯವರು ನಮಗೆ ಅಲ್ಲಿ ಓದಕ್ ಭಾರಿ ಕಷ್ಟ ಆಯ್ತು ಸ್ಟಾರ್ಟಿಂಗು. ಆದ್ರೂ ಹೆಂಗೋ ಪಕ್ಕದಲ್ಲಿ ಅಲ್ಲೇ ಓದಿದ ಸ್ಟೂಡೆಂಟ್ಸ್, ನನ್ನ ಫ್ರೆಂಡ್ ಸರ್ಕಲ್ ಅವ್ರಿಗೆ ಪರಿಚಯದಲ್ಲಿ ಅವ್ರ ಸಪೋರ್ಟ್ ತಗೊಂಡು ಸೆಂಟೆನ್ಸ್ ಬೈ ಸೆಂಟೆನ್ಸ್ ಸೇರಿಸ್ಕೊಂಡು 8ನೇ ಕ್ಲಾಸಲ್ಲಿ 8th ಸ್ಟ್ಯಾಂಡರ್ಡಲ್ಲಿ ನಮಗೆ ಒಂಚೂರು ಇಂಗ್ಲೀಷ್ ಮಾತಾಡೋಕೆ ಬಂತು. ಅಲ್ಲಿವರೆಗೂ ಯಾವುದೇ ಒಂದೇ ಒಂದು ಅಕ್ಷರ ಇಂಗ್ಲೀಷ್ ಜೋಡ್ಸಕ್ಕೆ ಬರ್ತಿರ್ಲಿಲ್ಲ. ಸೊ ಆ ಥರ ಸ್ಕೂಲಿಂಗ್ ಇತ್ತು. ಬಟ್ ಇವತ್ತಿನ ಪ್ರಪಂಚದಲ್ಲಿ ಇಂಗ್ಲೀಷ್ ಇಲ್ಲ ಅಂದ್ರೆ ಏನೂ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ ಜೀವನಕ್ಕೆ. ನಾ ಹೇಳ್ತಾ ಇರೋದು ಕನ್ನಡ ನಮ್ಮ ರಕ್ತದಲ್ಲೇ ಇರ್ತದೆ, ಬಟ್ ಆದ್ರೆ ಜೀವನಕ್ಕೆ ನಮಗೆ ಇಂಗ್ಲೀಷ್ ಭಾಳ ಮುಖ್ಯ ಅಂತ ನಮಗೆ ಗೊತ್ತಾಗಿದ್ದೆ ಈಗ ಬೆಳೆದ ಮೇಲೆ. ಬಟ್ ಅದಕ್ಕೆ ಫೌಂಡೇಶನ್ ಹಾಕೊಟ್ಟಿದ್ದು ಪೂರ್ಣಪ್ರಜ್ಞಾ ಸಂಸ್ಥೆ. ಅದಕ್ಕೆ ಯಾವತ್ತು ನಾವು ಅದಕ್ಕೆ ಋಣವಾಗಿರ್ತೀವಿ. ಸರ್, ಭಾಷೆ, ಸಮಾಜ ಮತ್ತೆ ಒಂದು ಗ್ರಾಮೀಣ ಸೊಗಡಿನ ಅನುಭವದಿಂದ ನಿಮ್ ಬಾಲ್ಯನ ನೀವು ಕಳೆದಿದ್ದನ್ನ ಒಂದು ಸಣ್ಣದಾಗಿ ಹೇಳಿದ್ರಿ. ಸೊ ಮುಂದೆ ಕಾಲೇಜಿಗೆ ಹೋಗ್ಬೇಕಾದ್ರೆ ನೀವು ಉಜ್ರೆಗೆ ಹೋದ್ರಿ, ಉಜ್ರೆಯಲ್ಲಿ ಒಂದಿಷ್ಟು ಸಮಯ ಕಳೆದ್ರಿ. ಅದಾದ್ಮೇಲೆ ನೀವು ಮಾಡಿದ್ದು ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗ್ ಮಾಡಕ್ಕೆ ಆ ಟೈಮಲ್ಲಿ ಅಂದ್ರೆ ನಿಮ್ ಟೈಮಲ್ಲಿ ನಿಮ್ಗೆ ಏನ್ ಸ್ಫೂರ್ತಿ ಆಯ್ತು, ನಾನು ಇಂಜಿನಿಯರಿಂಗೇ ಮಾಡ್ಬೇಕು ಅನ್ನೋದು ಯಾಕೆ ನಿಮ್ ತಲೆಗೆ ಬಂತು ಸರ್? ನೀವು ಹೇಳ್ದಂಗೆ ಭಾಷೆ ಕಲಿತು ಒಂದು ಜನಗಳ ಜೊತೆ ಸೇರಿ ಭಾಷೆ ಇಂಗ್ಲಿಷ್ ಕಲಿಸಿ ಇವೆಲ್ಲ ಪ್ಲಾಟ್ಫಾರ್ಮ್ ಕೊಟ್ಟಿದ್ದು ಪೂರ್ಣಪ್ರಜ್ಞಾ ಸಂಸ್ಥೆ. ಜೀವನದಲ್ಲಿ ಶಿಸ್ತು ಕಲಿಸ್ಕೊಟ್ಟಿದ್ದು ಶ್ರೀ ಧರ್ಮಸ್ಥಳ PU ಕಾಲೇಜು. ಅಲ್ಲೇ ನಮಗೆ ಶಿಸ್ತು ಅನ್ನೋ ಪದಕ್ಕೆ ಅರ್ಥ ಸಿಕ್ಕಿದ್ದೆ ನಮಗೆ ಧರ್ಮಸ್ಥಳ ಕಾಲೇಜಲ್ಲಿ, ರೆಸಿಡೆನ್ಷಿಯಲ್ ಕಾಲೇಜಲ್ಲಿ. ಬೆಳಿಗ್ಗೆ 5:30 ಎದ್ದೇಳಬೇಕಿತ್ತು. ಅಲ್ಲಿ ಒಂದು ಬೆಳಿಗ್ಗೆ ವ್ಯಾಯಾಮ, ನಂತರ ತಿಂಡಿ, ಆಮೇಲೆ ಸ್ಟಡಿ ಟೈಮು, ಭಾಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತವಾಗಿ ನಮಗೊಂದು ಡೇ ಶೆಡ್ಯೂಲ್ ಆಗಿರ್ತಿತ್ತು. ಸೊ ಅಲ್ಲಿ ಕಲಿತ ಶಿಸ್ತು ನಮಗೆ ಥ್ರೂಔಟ್ ಲೈಫ್ ನಮಗೆ ಅದನ್ನು ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ. ಜೊತೆಗೆ ನಮ್ಗೇನು ಅಂದ್ರೆ ಅವಾಗಿಂದನೂ ಒಂದು ಟೆಕ್ನಾಲಜಿ ಬೇಸ್ಡ್ ಮೇಲೆ ಒಂದು ಆಸಕ್ತಿ ಇತ್ತು ಹಿಂದಿನಿಂದನೂ. ಸೊ ಹಂಗಾಗಿ ಇಂಜಿನಿಯರಿಂಗೇ ಸೇರ್ಬೇಕು ಅನ್ನಿಸ್ತು. ಇಂಜಿನಿಯರಿಂಗಲ್ಲೆಲ್ಲ ಹಿಂದಿನ ಕಾಲದಲ್ಲಿ ಒಂದು 20 years ಬ್ಯಾಕ್ ಏನಿತ್ತು, ಇಂಜಿನಿಯರಿಂಗ್ ಅಂದ್ರೆ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ 3 ಇದ್ದಿದ್ದು. ಅವಾಗ 2005-06 ಟೈಮಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನೋದು ಬಡ್ಡಿಂಗ್ ಇತ್ತು. ಅವಾಗ ಒಂದು ಟ್ರೆಂಡಿಂಗ್ ಇತ್ತು, ಬಡ್ಡಿಂಗ್ ಇತ್ತು. ಸೊ ಹಂಗಾಗಿ ಕಂಪ್ಯೂಟರ್ ಸೈನ್ಸಲ್ಲೇ ಏನಾರು ಮಾಡಬೇಕು ಅನ್ನೋ ಒಂದು ಡಿಸಿಷನ್ ಅವಾಗಲೇ ತಗೊಂಡೆ, ಸ್ಕೂಲ್ ಲೈಫಲ್ಲೇ ತಗೊಂಡಿದ್ದೆ. ಸೊ ಅದ್ರ ಬೇಸ್ ಮೇಲೆ ಇಂಜಿನಿಯರಿಂಗ್ ಇದು ಮಾಡಿದೆ. ನಮ್ಮ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ಸೊ ಹಂಗಾಗಿ ಜೊತೆಗೆ ಇರ್ಲಿ, ನಮ್ಮ ಮಗ ಯಾವಾಗ್ಲೂ ಜೊತೆಗೆ ಇರ್ಲಿ ಅಂತ ನಮ್ಮ ಅಮ್ಮಂಗೆ ಬಹಳ ಆಸೆ. ಹಂಗಾಗಿ AIT ನಮ್ಮ ಚಿಕ್ಕಮಗಳೂರು ಇರೋದ್ರಿಂದ, ಚಿಕ್ಕಮಗಳೂರಲ್ಲಿ ಇರೋದು ಒಂದೇ ಇಂಜಿನಿಯರಿಂಗ್ ಕಾಲೇಜ್ ಆಗಿರೋದ್ರಿಂದ ಎಂತ ರ್ಯಾಂಕ್ ಇದ್ರೂ ಕೂಡ AIT ಸೇರ್ಬೇಕಾದ ಪರಿಸ್ಥಿತಿ ಇತ್ತು. AIT ಸೇರಿದೆ. ಆಮೇಲೆ ಅಲ್ಲೇ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ತಗೊಂಡು ಇಂಜಿನಿಯರಿಂಗ್ ಮುಗಿಸ್ದೆ. ಏನು ಅಂದ್ರೆ ನಮ್ಮ ತಂದೆ ತಾಯಿ ಅವ್ರು ಗೌರ್ಮೆಂಟ್ ಸೆಕ್ಟರ್, ನಮ್ಮ ತಂದೆ ಎಲ್ಲ ನೋಡಿದ್ರು ಅದರಲ್ಲಿ ಪಾಸಿಟಿವ್ +or-. ಸೊ ಮನೆ ಬಾಗಿಲಲ್ಲಿ ಇಂಜಿನಿಯರಿಂಗ್ ಮಾಡ್ಕೊಂಡು ಲೆಕ್ಚರಿಂಗ್ ಆಗ್ಬಿಟ್ರೆ ನೆಮ್ಮದಿಯಾಗಿರ್ಬೋದು ಅನ್ನೋದು ಅವ್ರ ಮೈಂಡಲ್ಲಿ ಇತ್ತು. ಹಂಗಾಗಿ ಇಲ್ಲೇ ಇಂಜಿನಿಯರಿಂಗ್ ಸೇರಿಬಿಡು, ಇಂಜಿನಿಯರಿಂಗ್ ಮುಗಿಸಿ ಆಮೇಲೆ M.Tech ಮಾಡಿಬಿಡು, ಮನೆ ಹತ್ರ ಆರಾಮಾಗಿರ್ಬೋದು ಅಂತ ಅವ್ರ ಅಭಿಪ್ರಾಯ ಇತ್ತು. ನಾನು ಅವ್ರ ಪರವಾಗಿ ಅವ್ರು ಹೇಳ್ದಂಗೆ ಆರಾಮಾಗಿರೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಒಪ್ಕೊಂಡು ಆರಾಮಾಗಿ ಇಂಜಿನಿಯರಿಂಗ್ M.Tech ಎರಡನ್ನೂ AIT ಮುಗಿಸ್ದೆ. ಸೊ ತಂದೆ ತಾಯಿಯ ಮಾರ್ಗದರ್ಶನ, ಅವರ ಒಂದು ಅಭಿಪ್ರಾಯ, ಸಲಹೆ ಜೊತೆಗೆ ಸ್ವಚಿಂತನೆಯಿಂದ ನೀವು ಇಂಜಿನಿಯರಿಂಗ್ ಫೀಲ್ಡ್ಗೆ ಆ ಟೈಮಲ್ಲಿ ಹೋಗ್ತೀರಾ. ಇವತ್ತು ನೋಡ್ಬೋದು ನಾವು ಎಷ್ಟೋ ಕಾಂಪಿಟೇಷನ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇರಲಿ, ಮೆಡಿಕಲ್ ಕಾಲೇಜ್ ಇರಲಿ. ಸೊ ನಿಮ್ದು ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಯಾವುದೋ ಒಂದು ಕಂಪ್ನಿಗೆ ಅಥವಾ ಎಲ್ಲೋ ಒಂದು ಊರಿಂದ ಹೊರಗಡೆ ಹೋಗಿ ಕೆಲಸ ಮಾಡೋ ತನಕ ನಿಲ್ಲ. ನೀವು ಅಲ್ಲಿ ಹೈಯರ್ ಎಜುಕೇಶನ್ ಅನ್ನ ಪರ್ಸ್ಯೂ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ, M.Tech ಮಾಡಿದ್ರಿ, PhD ಮಾಡಿದ್ರಿ. ಬಟ್ ಇವತ್ತಿನ ನಮ್ಮ ವೀಕ್ಷಕರಿಗೆ ನಾವ್ ಏನ್ ಹೇಳ್ಬೇಕಂದ್ರೆ, ಎಜುಕೇಶನ್ ಇಸ್ ಆಲ್ಸೋ ಸ್ಟೇನಸ್ ಈಕ್ವಲಿ. ಅಷ್ಟೇ ಪ್ಯಾಷನ್ ಇದ್ರೆ ಮಾತ್ರ ನೀವು ಆ ಒಂದು ಪರ್ಸ್ಯೂಟ್ ಅನ್ನ ಮಾಡ್ಬೋದು. ಯಾಕೆಂದ್ರೆ ಕೆಲವರೆಲ್ಲ ತುಂಬಾ ಡಿಗ್ರಿ ಮುಗ್ದಿ ಅತ್ಲಾಗೆ ನಾವು ಒಂದ್ ಕೆಲಸ ತಕೊಂಡು ಇರೋಣ ಅಂತ ಒಂದ್ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಕಾಲೇಜಿಗೆ ಹೋದ ತಕ್ಷಣ. ಬಟ್ ನಿಮಗೆ ಹಂಗರ್ ಆಫ್ ನಾಲೆಜ್, ನಾನು ಓದ್ಬೇಕು, ನಾನು PhD M.Tech ನಾನು ಪರ್ಸ್ಯೂ ಮಾಡ್ಬೇಕು ಅನ್ನೋ ಒಂದು ಅದ್ರ ಬಗ್ಗೆ, ಆ ಜರ್ನಿ ಬಗ್ಗೆ ನಿಮ್ಗೆ ಯಾಕೆ ಅನ್ಸ್ತು, ನೀವ್ ಏನ್ ಮಾಡಿದ್ರಿ ಅನ್ನೋದು ಒಂದು. BE ಯೂಶುವಲಿ ಎಲ್ಲರೂ ಕ್ಯಾಂಪಸ್ ಸೆಲೆಕ್ಷನ್ ಆದಂಗೆ ನಾನು HCL ಕಂಪ್ನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆದೆ ವಿತ್ ಸಮ್. ಅವತ್ತಿಗೆ 2011 ಅರೌಂಡ್ 3.5 lakh ಪ್ಯಾಕೇಜಿಗೆ ಸೆಲೆಕ್ಷನ್ ಆಗಿದೆ. ಪೋಸ್ಟಿಂಗು ಉತ್ತರ ಪ್ರದೇಶ್ ನಾಯ್ಡಾಗ ಹಾಕಿದ್ರು. ಮತ್ತೆ ಅದು ಅಷ್ಟು ದೂರ ಹೋಗೋದು, ಮತ್ತದೇ ಸೇಮ್ ನಮ್ಮ ತಂದೆ ತಾಯಿ ಬೇಡ ಅಷ್ಟು ದೂರ, ಇಲ್ಲೇ M.Tech ಮಾಡು, ಅವಾಗ ಇಲ್ಲೇ ಕೆಲಸ ಮಾಡ್ಬೋದು, ಟೀಚಿಂಗ್ ಪ್ರೊಫೆಷನ್ ನೆಮ್ಮದಿ ಜೀವನ ಅಂತ ಟೀಚಿಂಗ್ ಪ್ರೊಫೆಷನ್ಗೆ ಹೋಗು ಅಂದ್ರು.
ನನಗೂ ಮೈಂಡ್ ಸೆಟ್ ಅಲ್ಲಿ ಏನಿತ್ತು ಅಂದ್ರೆ ಒಂದು ತಂದೆ ತಾಯಿ ಹೇಳಿದ್ದಲ್ದಲ್ಲೇ ನನಗೂ ಇನ್ನೂ ಓದ್ಬೇಕು, ಇಷ್ಟೇ ಬಿಗೆ ಎಂಡ್ ಮಾಡ್ಕೊಂಬಾರ್ದು, ಸಾವಿರಾರು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ತಾರೆ, ನನಗೆ ಅದು ಬಿಟ್ಟು ಬೇರೆದೇನಾರು ಮಾಡಬೇಕು ಅನ್ನೋ ಉದ್ದೇಶಕ್ಕೆ M.Tech ಮಾಡೋಣ ಅಂತ M.Techಗೆ ಓದೋಣ ಅಂತ ಅನ್ಕೊಂಡು ಆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ನ ಬಿಟ್ಟೆ. ಆಮೇಲೆ M.Tech ಅಲ್ಲಿ ನನಗೆ ಐ ಗಾಟ್ ಅರೌಂಡ್ 700 ಸಮಥಿಂಗ್ ರ್ಯಾಂಕ್, ಸ್ಟೇಟ್ ರ್ಯಾಂಕ್ ಇನ್ M.Tech PGCET. ಅದು ಏನು ಅಂದ್ರೆ ಅಟ್ಲೀಸ್ಟ್ ಹೆಂಗಿದ್ರು ವಾಪಸ್ ಟೀಚಿಂಗ್ ಚಿಕ್ಕಮಗಳೂರಿಗೆ ಬರೋದು ಅಂತಿತ್ತು. M.Tech ಹೊರಗೆ ಹೋಗೋಣ ಅನ್ನೋ ಉದ್ದೇಶದಲ್ಲಿ ಚೆನ್ನಾಗಿ ಓದಿ ರ್ಯಾಂಕ್ ತಗೊಂಡೆ. ಬಟ್ ಮತ್ತೆ ಸೇಮ್ ಅದೇ ವಾಪಸ್ ಬೇಡ, ಅದೇನೋ ಕೋಇನ್ಸಿಡೆನ್ಸ್ ಅದು. AIT-ಲೂ ಅವತ್ 2011ಗೆ ಫಸ್ಟ್ ಬ್ಯಾಚ್ ಕಂಪ್ಯೂಟರ್ ಸೈನ್ಸ್ M.Tech ಸ್ಟಾರ್ಟ್ ಮಾಡಿದ್ರು. ಸೊ ನನ್ನ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ನನ್ನ ಗುರುಗಳು ಸುಬ್ರಾಯ ಸರ್ ಅಂತ AIT-ಲಿ ಅವತ್ತಿಗೆ ಪ್ರಿನ್ಸಿಪಲ್ ಆಗಿದ್ರು, ಇವಾಗ ಆದಿತ್ಯ ಇಂಜಿನಿಯರಿಂಗ್ ಯೂನಿವರ್ಸಿಟಿಗೆ ರಿಜಿಸ್ಟರ್ ಆಗಿದ್ದಾರೆ. ಅವರು ನಮ್ಮಲ್ಲೇ ಸ್ಟಾರ್ಟ್ ಮಾಡಿದೀವಿ, ನೀನ್ ಬುದ್ಧಿವಂತ ಇದೆಯಾ, ಫಸ್ಟ್ ಬ್ಯಾಚ್ ಅಲ್ಲಿ ನಮಗೆ ಒಳ್ಳೆ ವ್ಯಾಲಿಡ್ ಇನ್ಪುಟ್ ಬೇಕು, ನಿಮ್ಮಂತವ್ರು ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರು. ಆಮೇಲೆ ಇಲ್ಲೇ ನೀನು ಟೀಚಿಂಗಿಗೆ ಇಲ್ಲೇ ಅವಕಾಶನೂ ಮಾಡ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ರು. ಅದ್ರ ಬೇಸ್ ಮೇಲೆ ನಾನೇನ್ ಮಾಡಿದೆ, AIT-ಗೆ ಮತ್ತೆ ನಮ್ದೇ ಫಸ್ಟ್ ಬ್ಯಾಚು ಕಂಪ್ಯೂಟರ್ ಸೈನ್ಸಿಗೆ ಜಾಯ್ನ್ ಆದೆ M.Tech-ಗೆ. ಸೊ M.Tech ಅಲ್ಲೂ ಕೂಡ ಅಲ್ಲೂ ಡೆಡಿಕೇಶನ್ ಆಗಿ M.Tech ಅಲ್ಲಿ ಕರೆಕ್ಟ್ ಆಗಿ ಅದೇನಿದೆ ಅಲ್ಲಿಂದ ಏನ್ ಸಿಲೆಬಸ್ ಇರುತ್ತೆ ಅದು ನಮಗಿನ್ನೂ ಅಷ್ಟೊಂದು ಗೈಡೆನ್ಸ್ ಇರಲಿಲ್ಲ, ನಮ್ದೇ ಫಸ್ಟ್ ಬ್ಯಾಚ್ ಆಗಿದ್ದಾಗಿಂದ. ಅಲ್ಲಿ ಟೆಕ್ನಿಕಲಿ ಒಬ್ರು ಗೈಡ್ ಸೂರಜ್ ಅಂತ ನಮಗೆ ಸಿಕ್ಕಿರು, ಸೂರಜ್ ಸರ್ ಅಂತ. he did his PhD in ಮೈಸೂರು ಯೂನಿವರ್ಸಿಟಿ. ಅವರು ರಿಸರ್ಚ್ ಕಡೆ ಆಸಕ್ತಿ ಮೂಡಕ್ಕೆ ಈಸ್ ದ ರೀಸನ್. ಸೊ M.Tech ಇವೆಲ್ಲ ಮಾಡಿದ್ವಿ, PG ಇವೆಲ್ಲ ಮಾಡಬೇಕು ಅಂತ ಮಾಡಿದ್ವಿ, ಒಂದು ಪ್ರೊಫೆಷನ್ ರೂಢಿಸ್ಕೊಳ್ಳೋಕ್ಕೋಸ್ಕರ. ಬಟ್ ರಿಸರ್ಚ್ ಬಗ್ಗೆ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್, ಒಂದು ಇಮೇಜ್ ಅಲ್ಲಿ ಒಂದೊಂದು ಅಣು ಅಂತೀವಲ್ಲ ಅದೇ ತರ ಒಂದೊಂದು ಪಿಕ್ಸೆಲ್ಗಳು ಸೇರಿ ಇಮೇಜ್ ಆಗುತ್ತೆ, ಅದರಲ್ಲಿ ಎಷ್ಟು ರಿಸರ್ಚ್ಗಳಿದೆ ಅನ್ನೋದನ್ನ ಅರ್ಥ ಮಾಡಿಸ್ಕೊಟ್ಟಿದ್ದು ನಮ್ಮ ಸೂರಜ್ ಸರ್. ಅವ್ರು ಇಲ್ಲೇ ಕೋಟೆ ಅವರು ಮೂಲತಃ. ಈಸ್ ಎ ವೆರಿ ಬಿಗ್ ಶಾಟ್ ಆಲ್ಸೋ, ಬಟ್ ಈಸ್ ಎ ವೆರಿ ಸಿಂಪಲ್ ಮ್ಯಾನ್. ಯೂಸ್ ಟು ಕಮ್ ಬೈ ಬೈಸಿಕಲ್. ನಮ್ಮ ಕಾಲೇಜಿಗೆ ಪಾಠ ಮಾಡೋ ಸೈಕಲ್ ಅಲ್ಲಿ ಬರೋರು, ಆ ತರ ಸಿಂಪಲ್ ಮನುಷ್ಯ. ಅವರು ನೋಡಿ ಒಂದಷ್ಟು ನಮ್ಮ ಜೀವನಕ್ಕೆ ಕೆಲವು ವಿಚಾರಗಳನ್ನ ಅಳವಡಿಸ್ಕೊಂಡೆ. ಆಮೇಲೆ ರಿಸರ್ಚ್ ಕಡೆ ಗಮನ ಕೊಟ್ಟೆ. ಸೊ M.Tech ಟೈಮಲ್ಲೇ ಅರೌಂಡ್ 16 ರಿಸರ್ಚ್ ಪೇಪರ್ಸ್ ಪಬ್ಲಿಷ್ ಮಾಡಿದೆ. ದೆನ್ ಐ ಕ್ಯಾರಿಡ್ ಥ್ರೂಔಟ್ ಟಿಲ್ 2020 ಐ ಕ್ಯಾರಿಡ್ ಮೈ ರಿಸರ್ಚ್ ವರ್ಕ್. ಇವತ್ತಿಗೆ PhD ಮುಗಿಯೋ ಹಂತದಲ್ಲಿದೆ. ಒಂದು ಹಂತದಲ್ಲಿ ಕರ್ನಾಟಕ ಸರ್ಕಾರದಿಂದ 40 ಲಕ್ಷ ಗ್ರಾಂಟ್ ಕೂಡ ಬಂತು. ರೈತರು ಬೆಳೆದ ಬೆಳೆಯಲ್ಲಿ ಇಮೇಜ್ ಪ್ರೊಸೆಸಿಂಗ್ ಬಳಸ್ಕೊಂಡು ಬೆಳೆಯ ಎಲೆ ಹಿಡ್ಕೊಂಡು ಏನ್ ಕಾಯಿಲೆ ಇದೆ, ಅದಕ್ಕೆ ಏನು ಔಷಧಿ ಬಳಸಬೇಕು ಅನ್ನೋ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಕ್ಕೆ 40 ಲಕ್ಷ ಗ್ರಾಂಟ್ ಕೂಡ ಬಂತು. ಸೊ ನಂತರ ನಮ್ಮ ಹನುಮಂತಪ್ಪ ಸರ್ಕಲ್ ಅಲ್ಲಿ ಯೂಶಲಿ ನಾನು ಅಬ್ಸರ್ವ್ ಮಾಡದಂಗೆ ಅವತ್ತಿಗೆ ಸಿಗ್ನಲ್ ಇತ್ತು. ನಮ್ಮಲ್ಲಿ ಹೆಂಗಿತ್ತು ಅಂದ್ರೆ ವೆಹಿಕಲ್ ದಟ್ಟಣೆ ಕಡಿಮೆ ಇತ್ತು, ರೆಡ್ ಲೈಟ್ ಸಿಗ್ನಲ್ ಬರ್ಲಿಲ್ಲ ಅಂದ್ರೂ ಕೂಡ ಅಲ್ಲಿ ರೆಡ್ ಲೈಟ್ ಸಿಗ್ನಲ್ ಇದೆ ಅಂತ ರೀಸನ್ಗೋಸ್ಕರ ಎದುರುಗಡೆಯವರು ಸುಮ್ಮನೆ ಕಾಯ್ತಾ ಇರಬೇಕಿತ್ತು, ಈ ಕಡೆ ವೆಹಿಕಲ್ಸೇ ಇರ್ತಿರ್ಲಿಲ್ಲ. ಈ ಸಮಸ್ಯೆಗೆ ಒಂದು ಸೊಲ್ಯೂಷನ್, ಒಂದು ಪ್ರಪೋಸಲ್ ಗೌರ್ಮೆಂಟಿಗೆ ಬರೆದ್ವಿ. ವೆಹಿಕಲ್ ಡೆನ್ಸಿಟಿ ಬೇಸ್ ಮೇಲೆ ಸಿಗ್ನಲ್ನ ಅಡ್ಜಸ್ಟ್ ಮಾಡೋದು. ಇದು ಸಿಂಗಾಪುರ್ ಅಲ್ಲಿ ಕಂಪ್ಲೀಟ್ ಆಗಿ ಫುಲ್ ಪ್ಲೇಡ್ಜ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇವತ್ತಿನ ಇದ್ರಲ್ಲಿ ಬೆಂಗಳೂರಲ್ಲಿ ಕೂಡ ಇದೆ. ಇದಕ್ಕೂ ಕೂಡ ಸರ್ಕಾರದಿಂದ ಅವತ್ತಿಗೆ ಗ್ರಾಂಟ್ ಬಂತು. ಈ ರಿಸರ್ಚ್ ಕೂಡ ಅವತ್ತು ಸ್ಟೂಡೆಂಟ್ಸ್ ಮೂಲಕ ಮಾಡಿಸಿದ್ದಕ್ಕೆ 40,000 ಗ್ರಾಂಟ್ ಸರ್ಕಾರದಿಂದ ಬಂತು. ಆಮೇಲೆ ಕೋವಿಡ್ ಟೈಮಲ್ಲಿ ಅಂಗಡಿಗಳಿಗೆ ಹೋಗ್ಲಿಲ್ಲ ನಾವು. ಹಾಗೆ ಒಂದ್ ಸ್ವಲ್ಪ ಏನೋ ಬಟ್ಟೆಗಳನ್ನ ನಾವು ಒಂದು ಹೊಸ ಬಟ್ಟೆ ತಗೋಬೇಕು ಅಂದ್ರೆ ಹಾಕಿ ನೋಡಕ್ಕೆ ಜನ ಇದ್ರೋರು. ಸೊ ಅದಕ್ಕೆ ವರ್ಚುವಲ್ ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ನಾವು ವರ್ಚುವಲ್ ಆಗಿ ಡ್ರೆಸ್ ನ ನಮ್ಮ ಮೈ ಮೇಲೆ ನಾವು ಹಾಕೊಂಡಂಗೆ ಅದಕ್ಕೊಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ವಿ. ಅದಕ್ಕೆ ಕೂಡ ಸರ್ಕಾರದಿಂದ ಗ್ರಾಂಟ್ಸ್ ಬಂತು. ಹೀಗೆ ಅದು ಒಂದಕ್ಕೊಂದು ಲಿಂಕ್ ಆಗಿ ರಿಸರ್ಚ್ ಕಡೆ ಗಮನ ಎಳ್ಕೊಂಡು ಹೋಯ್ತು. ಇವತ್ತಿಗೆ ನನ್ನ ಹೆಸರಲ್ಲಿ 4 ಪೇಟೆಂಟ್ಗಳಿದೆ. 4 ಪೇಟೆಂಟ್ ಅಲ್ಲಿ ಒಂದು ಆಸ್ಟ್ರೇಲಿಯಾ ಗೌರ್ಮೆಂಟ್ ಇಂದ ತಗೊಂಡಿರೋದು, ಎಷ್ಟೋ ಜನ ಗೊತ್ತೇ ಇಲ್ಲ ನಿಮ್ ಬಗ್ಗೆ. 3 ನಮ್ಮ ಭಾರತ ಸರ್ಕಾರದಿಂದನೇ ತಗೊಂಡಿರೋದು ಪೇಟೆಂಟ್ಗಳು. ಸೊ 4 ಪೇಟೆಂಟ್ಗಳಿದೆ, ಅರೌಂಡ್ 30 ರಿಸರ್ಚ್ ಪೇಪರ್ಸ್ ಇದಾವೆ. ಆಮೇಲೆ ಇಲ್ಲಿವರೆಗೂ 5 ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಪುಸ್ತಕಗಳು ಬರೆದಿದ್ದೀನಿ. ಅದರಲ್ಲಿ 2 ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ ಆಗಿದಾವೆ. ಅದ್ರ ಕತೆ ಮುಂದೆ ಹೇಳ್ತೇನೆ. 2 ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್, ಒಂದು ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಇನ್ನೊಂದು C ಪ್ರೋಗ್ರಾಮಿಂಗ್. ರಾಮಯ್ಯ ಯೂನಿವರ್ಸಿಟಿ ಮತ್ತೆ ತಮಿಳುನಾಡು ಕರ್ಪಗಂ ಯೂನಿವರ್ಸಿಟಿಗೆ ಇವತ್ತಿಗೂ MCAಗೆ
These two books are prescribed textbooks for the MCE. ಗ್ರೇಟ್ ಸರ್. So this is the journey of research. ರಿಸರ್ಚ್. ಸೊ ನನ್ನ ಪ್ರೊಫೆಷನ್ ಅಲ್ಲಿ ಏನು ಅಂದ್ರೆ ಟೀಚಿಂಗಿಗೆ ಸುಬ್ರಾಯರ್ ಹೇಳ್ದಂಗೆ ಒಂದು ಅವಕಾಶನೂ ಮಾಡಿಕೊಟ್ರು AIT ಕಾಲೇಜಲ್ಲಿ. 10 ವರ್ಷ ಟೀಚಿಂಗ್ ಪ್ರೊಫೆಷನ್ ನಲ್ಲಿದ್ದೆ ಇಂಜಿನಿಯರಿಂಗ್ ಕಾಲೇಜಲ್ಲಿ MTech ಆದ್ಮೇಲೆ. ಸೊ ಪ್ಯಾರಲಲ್ ಆಗಿ ಸಂಪತ್ IS ಬ್ರಾಂಚ್ HOD ಅವರು ಕೂಡ ನನಗೆ ಗುರುಗಳು. ಅವರ ಒಂದು ಮಾರ್ಗದರ್ಶನದಲ್ಲಿ PhD ರಿಜಿಸ್ಟರ್ ಮಾಡಿದೆ BTU ಕೆಳಗೆ. ಸೊ ಈಗ ಫೈನಲ್ ಥೀಸಿಸ್ ಹಂತದಲ್ಲಿದೆ. ಈಗ ಬಿಸ್ನೆಸ್ ಒತ್ತಡದಲ್ಲಿ ಅದನ್ನ ಮುಗ್ಸಕ್ಕೆ ಟೈಮ್ ಆಗ್ತಿಲ್ಲ, ಬಟ್ ಬೇಗ ಮುಗಿಸ್ಕೋಬೇಕು. ಇಷ್ಟು ನನ್ನ ರಿಸರ್ಚ್ ಮತ್ತೆ BE MTech ಆದ್ಮೇಲೆ ಟೀಚಿಂಗಿಗೆ ಬಂದಿದ್ದ ಕತೆ. ಸರ್, ನೀವು MTech ಪರ್ಸ್ಯೂ ಮಾಡ್ಬೇಕಾದ್ರೆ ಆ ದಿನಗಳು ನೀವು ಯಾವ ತರ ಸ್ಟ್ರಗಲ್ ಮಾಡಿದ್ರಿ? ಅವತ್ತು ಒಂದು ನಿಮಗೆ ಬಂದಿದ್ ಒಂದು ಸೋಷಿಯಲ್ ಅವೇರ್ನೆಸ್ ಬಗ್ಗೆ ಆಗಿರ್ಲಿ, PhDಗೆ ನಿಮಗೆ ಏನ್ ಇನ್ಫ್ಲೂಯೆನ್ಸ್ ಮಾಡ್ತು, ಯಾರ ಮಾರ್ಗದರ್ಶನ ನಿಮಗೆ ಇನ್ಸ್ಪೈರ್ ಆಯ್ತು ಅಂತ ಅದ್ರ ಬಗ್ಗೆ ನಿಮ್ ಸರ್ ಬಗ್ಗೆ ಎಲ್ಲ ನಮ್ ವೀಕ್ಷಕರಿಗೆ ಹೇಳಿದ್ರಿ. ಬಟ್ ನಾವ್ ಯೂಶಲಿ ನೋಡ್ತೀವಿ ಈಗ ಭಾರತದಲ್ಲಿ ಯಾರೇ ಒಬ್ರು PhD ಸ್ಕಾಲರ್ಸ್ MTech ಆಗಿರ್ಲಿ MSc ಮಾಡೋರಾಗಿರ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೋಸ್ಕರ ಬೇರೆ ಕಂಟ್ರಿಗೆ ಹೋಗ್ತಾರೆ, ಹೊರ ದೇಶಕ್ಕೆ ಹೋಗ್ತಾರೆ. ಬಟ್ ನಿಮ್ ಡಿಸಿಷನ್ ಹಾಗಿರ್ಲಿಲ್ಲ. ನಿಮ್ ಡಿಸಿಷನ್ ಏನಿತ್ತು ಅಂದ್ರೆ ನಾನು ಇಲ್ಲೇ ಒಂದು ನೆಲೆ ಊರ್ಬೇಕು ಅಂತ ಡಿಸೈಡ್ ಮಾಡಿ ನೀವು ಪ್ರೊಫೆಷನಲ್ ಆಗಿ ಒಬ್ರು ಪ್ರೊಫೆಸರ್ ಆಗ್ತೀರಾ. ಅದು ನಮ್ಮ ಚಿಕ್ಕಮಗಳೂರಿನ AIT ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಪ್ರೊಫೆಸರ್ ಆಗಿ ಸ್ಟಾರ್ಟ್ ಮಾಡ್ತೀರಾ. ಸೊ ಅಲ್ಲಿ 2014 ಹತ್ರ ಅಲ್ಲಿಂದ 10 ವರ್ಷಗಳ ಕಾಲ ನೀವು ಆ ಜರ್ನಿನ ಸ್ಟಾರ್ಟ್ ಮಾಡ್ತೀರಾ. ಅಲ್ಲಿನ ಒಂದು ಸ್ಟೂಡೆಂಟ್ ಕಮ್ಯುನಿಟಿ ಆಗಿರ್ಲಿ, ನಿಮ್ದೇ ಒಂದು ಟೀಚಿಂಗ್ ಫ್ರಾಟರ್ನಿಟಿ ಆಗಿರ್ಲಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ. ಸೊ ನಾವು ಟೀಚಿಂಗಿಗೆ ಬಂದಿದ್ದೇ ಒಂದು ಮನಸ್ಸಲ್ಲಿ ಹಿಡ್ಕೊಂಡು, ಟೀಚಿಂಗ್ ಈಸ್ ನಾಟ್ ಮೈ ಪ್ರೊಫೆಷನ್, ಇಟ್ ಈಸ್ ಮೈ ಪ್ಯಾಷನ್ ಅನ್ನೋ ಒಂದು ಇದು ಹಿಡ್ಕೊಂಡು ನಾನು ಟೀಚಿಂಗಿಗೆ ಬಂದಿದ್ದು. ಏನು 10 ವರ್ಷ ಪಾಠ ಮಾಡಿದ್ದೀನಿ. ಒಂದಂತೂ ನಾನು ಮನ್ಸಾರೆ ಹೇಳ್ಬೋದು, ಆ 10 ವರ್ಷ ಆ ಪ್ರೊಫೆಷನ್ನಿಗೆ ನಾನು ನ್ಯಾಯ ಒದಗಿಸ್ಕೊಟ್ಟಿದ್ದೀನಿ. 10 ವರ್ಷ ನೀವು ನನ್ನ ಹಳೆಯ ವಿದ್ಯಾರ್ಥಿಗಳು ಯಾರು AIT ಪಾಸ್ ಔಟ್ ನಾನು ಪಾಠ ಮಾಡಿದವರು, ನೀವು ಯಾರನ್ನ ಬೇಕಾರೋ ವಿಚಾರಿಸಿ. ನಂಜೇಶ್ ಸರ್ ಹೆಂಗೆ ಅನ್ನೋಕ್ಕಿಂತ ಸರ್ ಅಂದಿದ್ದಕ್ಕಿಂತ ಅಣ್ಣ ಅಂದವರೇ ಜಾಸ್ತಿ ಇದ್ರು. ನಂಜೇಶ್ ಅಣ್ಣ ಅಂತ AITಲಿ ಹೆಸರಿತ್ತು ಹೊರತು ನಂಜೇಶ್ ಸರ್ ಅಂತ ಹೆಸರಿದ್ದಿದ್ದು ನಾನು ಕೇಳಲೇ ಇಲ್ಲ. ಸ್ಟೂಡೆಂಟ್ಸಿಗೂ ಅಷ್ಟೇ ನನ್ನ ಕಂಡ್ರೆ ಇಷ್ಟಪಡೋರು. ನಾನು ಸ್ಟೂಡೆಂಟ್ಸಿಗೋಸ್ಕರ ಏನು ಮಾಡ್ಬೋದು ಎಲ್ಲ ಮಾಡಿದ್ದೀನಿ. ಸೊ ಆ ಸ್ಟೂಡೆಂಟ್ ಕಮ್ಯುನಿಟಿಯಿಂದ ಇವತ್ತು ನಾನು ಏನು ಈ ಸ್ಥಾನಕ್ಕಿದ್ದೀನಿ, ಇವತ್ತೊಂದು ಕಂಪ್ನಿ ಕಟ್ಟಿದ್ದೀನಿ ಅಂದರೆ ಅದು ಸ್ಟೂಡೆಂಟ್ ಸಪೋರ್ಟಿಂದನೇ. 2015-16 ಪಾಸ್ ಔಟ್ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅವರ ಒಂದು ಸಹಾಯ, IS ಬ್ರಾಂಚ್ ಅವರ ಒಂದು ಸಹಾಯದಿಂದನೇ ಇವತ್ತು ಈ ಕಂಪ್ನಿ ಕಟ್ಟಿದ್ದು. ಇವತ್ತೆಲ್ಲ ಅವ್ರದ್ದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಅವ್ರವ್ರ ಪರ್ಸನಲ್ ಲೈಫಿಗೆ ಅವರು ಹೋದ್ರು. ಬಟ್ ನಾನು ಅವರ ಒಂದು ಋಣದಲ್ಲಿ ಇರೋದೀನಿ ಅಂದರೆ ತಪ್ಪಾಗಲ್ಲ. ಯಾಕೆಂದ್ರೆ ಅವ್ರಗಳ ಸಪೋರ್ಟಿಂದನೇ ನಾನು ಅವತ್ತು ಒಂದು ಸಂಬಳ ಕೊಟ್ಟೆ ಕೆಲಸ ತಗೋಬೇಕು ಅನ್ನೋದಿರ್ಲಿಲ್ಲ. ಸ್ಟೂಡೆಂಟ್ಸ್ ನಂಜೇಶ್ ಅಣ್ಣ ಕರೆದಾರ ಬಾ ಅಂತ ಹೇಳೋರು, ಬರೋರು, ಕೆಲಸ ಮಾಡಕ್ ಬರೋರು. ರಾತ್ರಿ ಮಲಗ್ತಿದ್ದೆ 2014, 15, 16 3 ವರ್ಷನೂ ಯಾವತ್ತು ನಾವು 12:30-2 ಗಂಟೆ ಒಳಗೆ ಮಲಗಿದ್ದೇ ಇಲ್ಲ. ಎಲ್ಲ ಒಬ್ರು ಇವತ್ತು ನಾವು ನೆನಪಿಸ್ಕೋಬೇಕು, ಕ್ರಿಶ್ಚಿಯನ್ ಒಬ್ರು ಜೇಮ್ಸ್ ಡೀಸಾ ಅಂತ ಇದ್ದಾರೆ, ಮೂಡಿಗೆರೆ ರೋಡಲ್ಲಿ ಅವ್ರ ಮನೆ ಇದೆ. ಅವರು ಕುವೈತಲ್ಲಿದ್ರು. ಅವ್ರ ಮಗ ಅಶ್ವಿನ್ ಡೀಸಾ ಅಂತ ನನ್ನ ಸ್ಟೂಡೆಂಟ್. ಅವ್ರ ತಾಯಿ ನೈಟ್ ಡ್ಯೂಟಿ ನರ್ಸಿಗೆ ಹೋಗೋರು. ಸೊ ಅವ್ರ ಮನೆ ಯಾರು ಇರ್ತಿರ್ಲಿಲ್ಲ ಅಶ್ವಿನ್ ಬಿಟ್ಟು. ಅವ್ರ ಮನೆನೇ ನಮ್ಮ ಆಫೀಸ್. 2015 ಅವ್ರ ಮನೆನೇ ನಮ್ಮ ಆಫೀಸ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ಯಾರು ಅನ್ಅಫಿಷಿಯಲ್ ಆಗಿ ಫಸ್ಟ್ ಕಂಪ್ನಿ ಅಥವಾ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದೆ ಸ್ಟೂಡೆಂಟ್ ಸಪೋರ್ಟ್ ಅಲ್ಲಿ ಅವ್ರ ಮನೆಯಲ್ಲಿ. ಸೊ ಅವ್ರು ಯಾವತ್ತೂ ಮರೆಯಂಗಿಲ್ಲ. ಅವ್ರ ಮನೆನೇ ನಮ್ಮ ಈ ಫಸ್ಟ್ ಆಫೀಸ್ ಇತ್ತು. ಸೊ ಆ ಥರ ಈ ಕಂಪ್ನಿ ಬಿಗಿನ್ ಆಗಿದ್ದು ಆ ಥರ ಸ್ಟೂಡೆಂಟ್ ಸಪೋರ್ಟ್ ಇಂದಾನೆ. ಮತ್ತು 10 ವರ್ಷದಲ್ಲಿ 1 ಅವರ್ ಪಾಠದ ಟೈಮಲ್ಲಿ ನಾನು ಹೆಚ್ಚು ಅಂದ್ರೆ ಅರ್ಧ ಗಂಟೆ ಪಾಠ ಮಾಡಿರ್ಬೋದು. ಇನ್ನು ಅರ್ಧ ಗಂಟೆ ಪ್ರೆಸೆಂಟ್ ಟೆಕ್ನಾಲಜಿ ಸಿನಾರಿಯೋ ಹೆಂಗಿದೆ, ಮುಂದಿನ ಅವಕಾಶಗಳು ಹೆಂಗಿದಾವೆ, ಜೀವನಕ್ಕೆ ನೀವು ಹೆಂಗಿರ್ಬೇಕು, ಜೀವನದಲ್ಲಿ ನೀವು ಹೆಂಗಿರ್ಬೇಕು, ಟೆಕ್ನಾಲಜಿ ಅಲ್ದಲೆ ಒಂದು ಸೊಸೈಟಿಲಿ ನೀವು ಹೆಂಗ್ ಬದುಕಬೇಕು ಅನ್ನೋದನ್ನ ಹೇಳೋದ್ರಲ್ಲೇ ಅರ್ಧ ಗಂಟೆ ಕಳೆದೀನಿ ಹೊರತು ಇನ್ನು ಅರ್ಧ ಗಂಟೆ ಪಾಠ ಮಾಡಿದ್ದೀನಿ. 1 ಅವರ್ ಪಾಠದ ಅಲಾಟ್ಮೆಂಟ್ ಅಲ್ಲಿ. ಇದನ್ನ ಯಾಕೆ ಸ್ಟೂಡೆಂಟ್ ಬೇಕಾದ್ರೂ ಕೇಳ್ಬೋದು. 1 ಅವರ್ ಕಂಟಿನ್ಯೂಸ್ ಪಾಠನೇ ಮಾಡಿದ್ದು ನನ್ನ ಹಿಸ್ಟ್ರಿಲೇ 10 ವರ್ಷದಲ್ಲಿ ಇಲ್ಲ. ಯಾಕೆಂದ್ರೆ ಪಾಠ ಇವತ್ತಿನ ಸ್ಟೂಡೆಂಟ್ಸ್ ಕೆಪಾಸಿಟಿಲಿ ಹಿಂದಿನ ದಿನ ಬುಕ್ ಓದ್ಬಿಟ್ಟು ಪಾಸ್ ಆಗೋ ಕೆಪಾಸಿಟಿ ಎಲ್ರಿಗೂ ಇದೆ. ಅವರಿಗೆ ಲ್ಯಾಗ್ ಆಗ್ತಾ ಇರೋದು ನಮ್ಮ ಮುಂದಿನ ಕರೆಂಟ್ ಹೊರಗಿನ ಸಿನಾರಿಯೋ, ಇಂಡಸ್ಟ್ರಿ ಸಿನಾರಿಯೋ ಹೇಗಿದೆ, ಎಲ್ಲಿ ಅವಕಾಶಗಳಿದಾವೆ ಕೆಲಸಗಳಿಗೆ, ಇವುಗಳ ಬಗ್ಗೆ ನಾಲೆಡ್ಜ್ ಇಲ್ಲ, ಮಾಹಿತಿ ಇಲ್ಲ ಅವರಿಗೆ. ಹಂಗಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ.
ಆಮೇಲೆ ಇವತ್ತು ಏಜ್ ಆಗ್ತಿದೆ ಹೊರತು ಒಬ್ಬ ಹಿರಿಯರ ಹತ್ರ ಹೆಂಗ್ ನಡ್ಕೋಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ. ಆಮೇಲೆ ಕೆಲವು ವಿಚಾರಗಳು ಗೊತ್ತಿಲ್ಲ, ಮಾರಲ್ ವ್ಯಾಲ್ಯೂಸ್ ಇಲ್ಲ. ಸೊ ಇದ್ರ ಬಗ್ಗೆ ನಾನು ತಿಳಿಸ್ತಾ ಹೋದೆ ಹೊರತು ಪಾಠನೇ ಬರೀ ಪಾಠದಲ್ಲೇ ನಾನು ಟೈಮ್ ಕಳೀಲಿಲ್ಲ. ಹಂಗಾಗಿ ಬೇರೆ ಲೆಕ್ಚರ್ಗಳಿಗಿಂತ ನಾನು ಒಂಚೂರು ಸ್ಟೂಡೆಂಟ್ಸಿಗೆ ಹತ್ರ ಆದೆ, ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಆದೆ, ಸ್ಟೂಡೆಂಟ್ಸಿಗೆ ಹತ್ರ ಆದೆ. ಸೊ ಹಂಗಾಗಿ ನಂದೇ ಆದ ಒಂದು ಕಮ್ಯುನಿಟಿ, ನಂಜೇಶಣ್ಣ ಹುಡುಗರು ಅನ್ನೋದು ಒಂದು ಕಮ್ಯುನಿಟಿ ಬಿಲ್ಡ್ ಆಯ್ತು. ಇವತ್ತು ಸಾವಿರಾರು ಜನ ಸ್ಟೂಡೆಂಟ್ಸು ಒಳ್ಳೊಳ್ಳೆ ಪೊಸಿಷನ್ ಅಲ್ಲೂ ಇದ್ದಾರೆ ಹೊರಗಡೆ. ಬಟ್ ಇವತ್ತಿಗೂ ಅವ್ರು ಯಾರು ನನ್ನನ್ನು ಮರ್ತಿಲ್ಲ. ಸುಮಾರು ನನ್ನ ಫೇಸ್ಬುಕ್ ಅಕೌಂಟ್ ಇಂದಾನೆ ಒಂದು 10,000 ಜನ ಫಾಲೋವರ್ಸ್ ಇದ್ದಾರೆ ಇವತ್ತು. ಆಮೇಲೆ ನನಗೆ ಇವತ್ತಿನವ್ರಿಗೆ ನನ್ನ ಹೆಸರಲ್ಲೇ ಪಾಪ ನನಗೇನು ಖುಷಿ ಅಂದ್ರೆ, ನಂದು ವಾಟ್ಸಪ್ ಅಕೌಂಟ್ ತೆಗೆದ್ರೆ ಬ್ಯಾಚ್ ವೈಸ್ ನನ್ನ ಹೆಸರಲ್ಲಿ ವಾಟ್ಸಪ್ ಗ್ರೂಪ್ಗಳಿದಾವೆ ಇವತ್ತಿಗೂ. ಅದು ನನಗೆ ಖುಷಿ. ಪ್ರತಿ ವರ್ಷದ ಬ್ಯಾಚ್ ಪಾಸ್ಔಟ್ ಬ್ಯಾಚ್ ಹೆಸರಲ್ಲಿ ನನ್ನ ಹೆಸರಲ್ಲಿ ವಾಟ್ಸಪ್ ಗ್ರೂಪ್ಗಳಿದಾವೆ. ಅದೇ ನನಗೊಂದು ಅದರಿಂದ ಏನು ನನಗೆ ಸಿಗಲ್ಲ ಅಂತಲ್ಲ, ಆ ತೃಪ್ತಿ ಇದೆಯಲ್ಲ, ಆತ್ಮತೃಪ್ತಿ, ಆ ಖುಷಿ ಇದೆಯಲ್ಲ, ಅದನ್ನ ನೋಡಿದಾಗ ನಮ್ಮ ಹುಡುಗರು ಅನ್ನೋದು, ಅದಕ್ಕೆ ಯಾವತ್ತೂ ಯಾವುದೇ ರೀತಿ ಬೆಲೆ ಕಟ್ಟಕ್ಕಾಗಲ್ಲ. ಅದೇ ಖುಷಿ ನನಗೆ. ಸೊ ನೀವು ಹೇಳಿದ್ರಿ ಟೀಚಿಂಗ್ ಇಸ್ ನಾಟ್ ಮೈ ಪ್ರೊಫೆಷನ್ ಬಟ್ ಪ್ಯಾಷನ್ ಅಂತ. ಆಯ್ತಪ್ಪ, ನಂಗೆ ಸ್ಟೂಡೆಂಟ್ ಕಮ್ಯುನಿಟಿ ಇದೆ, ನಾನು ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತೀನಿ, ನಂಗೆ ಸಂಬಳ ಸಿಗುತ್ತೆ, ನಂದೇ ಒಂದು ಫ್ರಾಟರ್ನಿಟಿ ಇದೆ, ಅಲ್ಲಿಗೆ ಒಂದು ಸ್ಟಾಪ್ ಆಗಿ ನಾರ್ಮಲ್ ಲೈಫ್ ಏನು ರಿಸ್ಕ್ ತೆಗೆದುಕೊಂಡಲೇ ಆರಾಮಾಗಿ ಹೋಗ್ಬೋದಿತ್ತು. ಬಟ್ ಅದನ್ನ ನೀವು ಆ ಫೀಲ್ಡ್ ನ ಬಿಟ್ಟು ಯು ಟುಕ್ ಅ ಬಿಗ್ ಸ್ಟೆಪ್. ಅಂದ್ರೆ ನೀವು ಇಲ್ಲಿ ರಿಸರ್ಚರ್ ಇಂದ ಪ್ರೊಫೆಸರ್ ಶಿಪ್ ಇಂದ ನೆಕ್ಸ್ಟ್ ನೀವು ಆಂಟ್ರಪ್ರಿನರ್ ಲೆವೆಲ್ಗೆ ಒಂದು ರಿಸ್ಕ್ ನ ನಿಮ್ ಲೈಫ್ ಅಲ್ಲಿ ನೀವು ತೆಕ್ಕೊಂಡ್ರಿ. ಸೊ ಆ ರಿಸ್ಕ್ ಎಲ್ಲರೂ ಆ ನಿರ್ಧಾರ ತೆಕ್ಕೊಳಲ್ಲ. ಕೆಲವೊಮ್ಮೆ ನಾವು ಜೀವನದಲ್ಲಿ ಯಾವ ನಿರ್ಧಾರ ತೆಕ್ಕೊಂತೀವಿ ಅನ್ನೋದು ನಮ್ಮ ಗುರಿನ ಸ್ಪಷ್ಟತೆ ಅದು ಕೊಡುತ್ತೆ. ಸೊ ನಿಮಗೆ ಯಾವ ತರ ವಿಷನ್ ಸ್ಟಾರ್ಟ್ ಆಯ್ತು, ನೀವ್ ಯಾಕೆ ಆ ಒಂದು IIP ಪಬ್ಲಿಕೇಶನ್ ಹೌಸ್ ಅಂತಾನೆ ಇವತ್ತು ಚಿಕ್ಕಮಗಳೂರಲ್ಲಿ ಎಷ್ಟೋ ಜನ ಗೊತ್ತಿಲ್ಲ, ಇಲ್ಲೊಂದು IIP ಪಬ್ಲಿಕೇಶನ್ ಹೌಸ್ ಇದೆ, ಅದ್ ಏನ್ ಮಾಡುತ್ತೆ, ಇಲ್ಲಿ ಎಷ್ಟು ಜನ ಉದ್ಯೋಗ ಸೃಷ್ಟಿಯಾಗಿದೆ, ಅದೊಂದು ಪರಿಚಯ ಎಷ್ಟೋ ಜನ ಗೊತ್ತಿಲ್ಲ. ಇದು ಹೌಸಿಂಗ್ ಬೋರ್ಡ್ ಅಲ್ಲಿ ಇದೆ. ಸೊ ಆ ಒಂದು ರಿಸ್ಕ್ ಟೇಕಿಂಗ್ ಫ್ಯಾಕ್ಟರ್ ನೀವು ಯಾವ ಧೈರ್ಯದ ಮೇಲೆ ತೆಕ್ಕೊಂಡ್ರಿ? ಬಿಕಾಸ್ ದಟ್ಸ್ ಲೈಕ್ ನೀವು ಕಂಫರ್ಟ್ ಝೋನ್ ಇಂದ ಹೊರಗಡೆ ಆಗ್ದಂಗೆ. ಸೊ ಅದ್ರ ಬಗ್ಗೆ ಬಡ್ಡಿಂಗ್ ಆಂಟರ್ಪ್ರಿನರ್ಸ್ಗೆ ನಿಮ್ಮ ಅಭಿಪ್ರಾಯ? ಬಿಸ್ನೆಸ್ ಲೈನಿಗೆ ಬರ್ತೀರಾ ಅಂದ್ರೆ ಕಂಫರ್ಟ್ ಝೋನ್ ಬಿಡ್ಲೇಬೇಕು. ಸೊ ಏನಂದ್ರೆ ನೀವು ಕಂಫರ್ಟ್ ಝೋನ್ ಎಕ್ಸ್ಪೆಕ್ಟ್ ಮಾಡಿದ್ರೆ, ಐ ಮೀನ್ ಇಫ್ ಯು ವಾಂಟ್ ಟು ಗೇನ್ ಸಮಥಿಂಗ್ ಯು ಶುಡ್ ಲೂಸ್ ಸಮಥಿಂಗ್ ಅಂತ ಇದೆ. ವಿತೌಟ್ ಲೂಸಿಂಗ್ ಎನಿಥಿಂಗ್, ಕಂಫರ್ಟ್ ಝೋನಲ್ಲೇ ನಾನು ಕೂತಲ್ಲೇ ಏನೋ ಒಂದು ಮಾಡ್ತೀನಿ ಅಂದರೆ ಅದು ಇಂಪಾಸಿಬಲ್. ಇವತ್ತು ನಿಮ್ಮದೇ ಆದ ಒಂದು ಪರ್ಸನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇರಬೇಕು. ನಿಮ್ಮದೇ ಆದೊಂದು, ಈಗ ನನಗೆ ಹೆಂಗಾಯ್ತು ಅಂದರೆ, ನಾನು ಎಲ್ಲರೂ ಒಂದು ಅವ್ರ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದಾಗ 90% ಆಫ್ ಮೈ ಫ್ರೆಂಡ್ಸ್ ಆರ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಅವರು ಆ ಲೈಫ್ ಸ್ಟೈಲ್ ಹೆಂಗಿತ್ತು, ಒಳ್ಳೆ ಪ್ಯಾಕೇಜ್ ಅಲ್ಲಿ ಇದ್ರು, ಎಲ್ಲ ವೀಕೆಂಡ್ ಟ್ರಿಪ್ ಹೋಗೋರು, ವರ್ಷಕ್ಕೊಂದು ಅಬ್ರಾಡ್ ಟ್ರಿಪ್ ಹೋಗೋರು. ಇವರೆಲ್ಲ ನೋಡಿದಾಗ ನನಗೆ ಅನಿಸ್ತಿತ್ತು ಅವರೆಲ್ಲ ಎಷ್ಟು ಆರಾಮಾಗಿ ನೆಮ್ಮದಿಯಾಗಿದ್ದಾರೆ. ಎಲ್ಲ ನಾನು ಇವೆಲ್ಲ ಮಿಸ್ ಮಾಡ್ಕೊಂತಿದ್ದೀನಲ್ಲ ಅನಿಸ್ತಿತ್ತು. ಬಟ್ ನನಗೆ ಏನು, ನಾನು ಇಲ್ಲಿ ಬೇರೆ ನನ್ನ ಉದ್ದೇಶಗಳು ಬೇರೆ ಇದಾವೆ ಅಂತೇಳಿ ಅವನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡೆ. ಸೊ ಮಾಡ್ಕೊಂಡಿದ್ದಕ್ಕೆ ಉತ್ತರ, ಬಟ್ ಅದ್ರ ರಿಸಲ್ಟ್ ದೇವ್ರು ಇವತ್ತು ಕೊಟ್ಟಿದ್ದಾನೆ. ಹೆಂಗೆ ಅಂದ್ರೆ, ಅವತ್ತಿಗೆ ನನಗೆ ಆ ಫೀಲ್ ಇತ್ತು, ನಾನು ಪರ್ಸನಲ್ ಲೈಫ್ ಮಿಸ್ ಮಾಡ್ಕೊಂತಿದ್ದೀನೇನೋ ಅನ್ನಂಗೆ. ಬಟ್ ನನ್ನ ಆಬ್ಜೆಕ್ಟಿವ್ ಏನಿತ್ತು, ಈಗ ಯಾವುದೇ ತಂದೆ ತಾಯಿನ ನೀವು ಕೇಳಿ, ಯಾವ ತಂದೆ ತಾಯಿನೂ ಮಕ್ಕಳು ಹೊರಗೋಗ್ಲಿ ದುಡಿಯೋಕ್ಕೋಸ್ಕರ ಅಂತ ಆಸೆ ಪಡಲ್ಲ. ಆ ದುಡಿಯೋ ಅವಕಾಶ ನಮ್ಮೂರಲ್ಲೇ ಇಲ್ವಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹೊರಗೆ ಕಳಿಸ್ತಾರೆ. ನಮ್ಮೂರಲ್ಲೇ ಆ ಅವಕಾಶ ಇತ್ತು ಅಂದಿದ್ರೆ ಯಾರಪ್ಪ ಅಮ್ಮನೂ ಕೂಡ ಹೊರಗೆ ಹೋಗಪ್ಪ ದುಡಿಯಕ್ಕೆ ಅಂತ ಹೇಳಲ್ಲ. ಸೊ ಇದು ನನಗೆ ಮನ್ಸಿಗೆ ಬಹಳ ಇದಾಯ್ತು. ನಮ್ಮ ತಂದೆ ತಾಯಿ ಕೂಡ ಮನೇಲೇ ಇರಲಿ ಅಂತ ನನ್ನನ್ನು ಇಲ್ಲೇ ಉಳಿಸ್ಕೊಂಡು IIT ಲೆಕ್ಚರಿಂಗ್ ಸೇರ್ಸಕ್ಕೆ ಅವರು ಒಂದು ಕಾರಣನೇ. ಅವಾಗ ಅನ್ನಿಸ್ತು, ಇಲ್ಲ ಯಾಕೆ ನಾನು ಒಂದು ಕಂಪ್ನಿ ತೆಗಿಬಾರ್ದು. 2014 ನನಗೆ ಅನ್ನಿಸ್ಬಿಡ್ತು, ಏನು ಯಾಕೆ ಒಂದು ಕಂಪ್ನಿ ತೆಗಿಬಾರ್ದು, ನಾವು ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಯಾಕೆ ಲೋಕಲ್ ಅಲ್ಲಿ ಕ್ರಿಯೇಟ್ ಮಾಡಬಾರ್ದು, ಒಂದು ರಿಸ್ಕ್ ತಗೊಳ್ಳೋಣ ಅನ್ಕೊಂಡು ಇಲ್ಲಿ ರೀಜನಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ವಿಷನ್ ಇಂದ ನೀವು. ಹೌದು, ಆ ವಿಷನ್ಗೋಸ್ಕರನೇ ಹೇಳಿದ್ನಲ್ಲ, ಅವ್ರವ್ರ ಊರಲ್ಲೇ ಅವಕಾಶಗಳು ಇಲ್ದಲೇ ಇರೋ ಕಾರಣಕ್ಕೆ ಮಕ್ಕಳನ್ನ ಹೊರಗೆ ಕಳಿಸ್ತಾರೆ ಹೊರತು ತಂದೆ ತಾಯಿಗಳು, ಯಾವುದೇ ತಂದೆ ತಾಯಿಗಳು ಹೊರಗೆ ಹೋಗಿ ದುಡಿಯೋಕ್ಕೋಸ್ಕರನೇ ಹೊರಗೆ ಹೋಗು ಅಂತ ಹೇಳೋರಲ್ಲ. ಸೊ ಹಾಗಾಗಿ ನಮ್ಮ ಲೋಕಲಲ್ಲೇ ಒಂದು ಅವಕಾಶ ಕ್ರಿಯೇಟ್ ಮಾಡಿಕೊಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಟೀಚಿಂಗ್ ಪ್ರೊಫೆಷನಲ್ಲಿ ಇದ್ರೂ ಕೂಡ ಒಂದು ಪ್ರಯತ್ನ ಮಾಡೋಣ, ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಆಮೇಲೆ ಏನ್ ಬಿಸ್ನೆಸ್ ಮಾಡೋದು ಅನ್ನೋದೇ ಕ್ವಶನ್ ಬರೋದು. ಬಂಡವಾಳ ಎಲ್ಲಿಂದ ತರೋದು ಅಂತ ಎರಡನೇ ಕ್ವಶನ್. ಏನ್ ಬಿಸ್ನೆಸ್ ಮಾಡೋದು ಅನ್ನೋದು ಒಂದನೇ ಕ್ವಶನ್, ಬಂಡವಾಳ ಎಲ್ಲಿಂದ ತರಬೇಕು ಅನ್ನೋದು ಎರಡನೇ ಕ್ವಶನ್ ಆಗ್ತದೆ.
ಆಮೇಲೆ ಹೆಂಗ್ ಮಾಡೋದು ಅನ್ನೋದು ಇನ್ನೊಂದು ಎಕ್ಸಿಕ್ಯೂಷನ್, ಬಂಡವಾಳ ಏನ್ ಮಾಡಬೇಕು ಅನ್ನೋದು, ಹೆಂಗೆ ಶುರು ಮಾಡೋದು ಅನ್ನೋದು, ಮೂರು ಇರುತ್ತೆ. ನನಗೆ ಶುರು ಮಾಡೋಕ್ಕೆ ಧೈರ್ಯವಾಗಿ ನನ್ನ ಸ್ಟೂಡೆಂಟ್ಸ್ ನನ್ನ ಕೈ ಹಿಡಿದ್ರು. ಏನು ಶುರು ಮಾಡಿದೆ, ಯಾಕೆ ಮಾಡಿದೆ ಅನ್ನೋದನ್ನ ಹೇಳ್ತೀನಿ. ಶುರು ಮಾಡೋಕ್ಕೆ ಧೈರ್ಯವಾಗಿ ನನ್ನ ಸ್ಟೂಡೆಂಟ್ಸ್ ನನ್ನ ಕೈ ಹಿಡಿದ್ರು, ನಮ್ಮ ತಂದೆ ತಾಯಿನೂ ಸಪೋರ್ಟ್ ಮಾಡಿದರು. ಏನು ಮಾಡಬೇಕು ಅನ್ನೋದನ್ನ ನಂತರ ಹೇಳ್ತೀನಿ, ಏನು ಮಾಡಬೇಕು ಅಂತ ಹೆಂಗೆ ಡಿಸೈಡ್ ಮಾಡಿದೆ ಅಂತ. ಈ ಬಂಡವಾಳಕ್ಕೆ ಅವತ್ತಿಗೆ ನನಗೆ ಆದಾಯ ಇದ್ದಿದ್ದು, ನಮ್ಮ ತಂದೆಯವ್ರದ್ದು ಏನೇ ಅವರು ಕಷ್ಟಪಟ್ಟು ಏನು ಆಸ್ತಿ ಮಾಡಿದ್ರು ಅದನ್ನು ಬಳಸಬಾರ್ದು ಅನ್ನೋದು ಒಂದು ಹಠ ಇತ್ತು ನನ್ನ ಮನಸ್ಸಲ್ಲಿ. ಯಾವುದೇ ಕಾರಣಕ್ಕೂ ಅವರಿಂದ ಯಾವುದೇ ಒಂದು ಸಹಾಯ ಆರ್ಥಿಕವಾಗಿ ತಗೋಬಾರ್ದು. ಅವ್ರು ಮಾರಲ್ ಸಪೋರ್ಟ್ ಕೊಡ್ತಾ ಇದ್ರಲ್ಲ ಅಷ್ಟೇ ಸಾಕು ನನಗೆ. ರಾತ್ರಿ ಲೇಟೇ ಬರ್ತಾ ಇದ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡು, ಅದಕ್ಕೆ ಬೈದಲ್ಲೇ ಇದ್ರೆ ಸಾಕು, ನನಗೆ ಸಪೋರ್ಟಿವ್ ಆಗಿದ್ರೆ ಸಾಕು ಅನ್ನೋ ಆಸೆ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಆರ್ಥಿಕವಾಗಿ ನನಗೆ ಅವತ್ತು ಇದ್ದಿದ್ದ ಬಲ ಒಂದೇ, ನನ್ನ ಕಾಲೇಜಿನ ಸಂಬಳ, AIT ಕಾಲೇಜಲ್ಲಿ ಬರ್ತಿದ್ದ ಸಂಬಳ, ಜೊತೆಗೆ ಕೆಲವರು ಸಾಲದ ರೂಪದಲ್ಲೋ ಅಥವಾ ಅದೇ ಫ್ರೆಂಡ್ಶಿಪ್ಪಲ್ಲೇ ನನ್ನ ಸ್ನೇಹಿತರು ಅವತ್ತಿಗೆ ದುಡ್ಡು ಕೊಟ್ಟು ಭಾಳ ಸಹಾಯ ಮಾಡಿದರು ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ. ಸೊ ಈ ಥರ ಆರ್ಥಿಕವಾಗಿ ಮೂಲ ಅದನ್ನು ಜೋಡಿಸ್ಕೊಂಡು 2014ರಿಂದನೇ ಸ್ಟಾರ್ಟ್ ಮಾಡೋಣ ಏನಾರು ಅಂತ ಶುರು ಮಾಡಿದೆ. ಸ್ಟಾರ್ಟ್ ಏನು ಮಾಡ್ಬೋದು, ಯಾವಾಗಲೂ ಈಗ ನಮ್ಮ ತಂದೆ ತೋಟ ಮಾಡಿದ್ರೆ ಅದರಲ್ಲೇ ಮಾಡೋದು ಈಸಿ ಇರುತ್ತೆ. ನಮ್ಮ ತಂದೆ ಇನ್ಯಾವುದೋ ಬಿಸ್ನೆಸ್ ಮಾಡ್ತಿದ್ರೆ ಅದನ್ನ ನೋಡ್ಕೊಂಡು ಹೋಗೋದು ಈಸಿ ಇರುತ್ತೆ. ನಮ್ಮಲ್ಲಿ ನಮ್ಮ ತಂದೆ ಗೌರ್ಮೆಂಟ್ ಅಫಿಷಿಯಲ್ಲು, ತೋಟ ಅದ್ರ ಪಾಡಿಗೆ ಅದು ಅವ್ರು ಮಾಡ್ತಾ ಇದ್ರು. ಬಟ್ ನನಗೆ ತೋಟದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಈ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗಬೇಕು. ಯಾಕಂದ್ರೆ ನಮ್ಮ AIT ಕಾಲೇಜಲ್ಲಿ ಎಷ್ಟೋ ಮಕ್ಕಳು ಅವಾಗ ಕೆಲಸ ಸಿಗದಲ್ಲೇ ಪಾಪ ಲಕ್ಷಗಟ್ಟಲೆ ಪೇಮೆಂಟ್ ಕೊಟ್ಟಿರೋರು ಪೇಮೆಂಟ್ ಸೀಟಿಗೆ, ಏನು ಕೆಲಸ ಇಲ್ದಲೆ ವಾಪಸ್ 4 ವರ್ಷ ಮುಗಿಸ್ಕೊಂಡು ಹೋಗುವಾಗ ಅವ್ರ ನೋವನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ. ಏನಾದ್ರು ಒಂದು ಅವಕಾಶ ಮಾಡಬೇಕಲ್ಲ, ಆಪರ್ಚುನಿಟಿ ಬಿಸ್ನೆಸ್ ಇದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಮಾಡ್ಬೇಕಲ್ಲ ಅಂತ ಹೇಳ್ಕೊಂಡು ಅದೇ ಇರೋದನ್ನೇ ಕಂಟಿನ್ಯೂ ಮಾಡೋದಕ್ಕಿಂತ ನಂದು ಏನಾದ್ರು ಹೊಸ ಮಾಡಬೇಕು, ಸ್ಕ್ವೇರ್ ಒನ್ ಇಂದ ನೀವು ಸ್ಟಾರ್ಟ್ ಮಾಡೋ ಒಂದು ಮಾಡಬೇಕು ಅನ್ನೋದು ಬಂತು ಮನಸ್ಸಲ್ಲಿ. ಸೊ ಆರ್ಥಿಕವಾಗಿ ನಂಗೆ ಅವತ್ತಿಗೆ AIT ಕಾಲೇಜ್ ಸಂಬಳ ಮತ್ತೆ ಫ್ರೆಂಡ್ಸಿನ ಒಂದು ಅಮೌಂಟ್ ಏನು ಕೊಟ್ಟರು ಅದು ಇಡೀ ಕೈ ಹಿಡಿತು. ಕೆಲಸ ಮಾಡೋಕ್ಕೆ ಜೊತೆಗೆ ನನ್ನ ಫ್ರೆಂಡ್ಸ್ ಸ್ಟೂಡೆಂಟ್ಸ್ ಕೈ ಹಿಡಿದ್ರು. ಫ್ರೆಂಡ್ಸ್ನೇ ಅದೇ ಕಾರಣಕ್ಕೂ ಬಿಸ್ನೆಸ್ ತೆಗಿಯೋಕ್ಕೆ ಅಥವಾ ಕೆಲಸಕ್ಕೆ ಬಳಸ್ಕೊಂಡಿಲ್ಲ, ಫ್ರೆಂಡ್ಸ್ನ ಆರ್ಥಿಕವಾಗಿ ಬಳಸ್ಕೊಂಡಿದ್ದೀನಿ. ಸ್ಟೂಡೆಂಟ್ಸ್ನ ಕೆಲಸಕ್ಕೆ ನನ್ನ ಜೊತೆಗೆ ಕೈ ಹಿಡಿದ್ರು. ಕೆಲಸಕ್ಕೆ ಬಳಸಿ ಏನಕ್ಕಿಂತ ನಾನು ಏನು ಮಾಡ್ತಿದ್ದೀನಿ ಅದಕ್ಕೆ ಅವರು ಸಪೋರ್ಟಿವ್ ಆಗಿ ಕೈ ಹಿಡಿದ್ರು. ಬಿಕಾಸ್ ನೀವು ಆಲ್ರೆಡಿ ಒಂದು ಸ್ಟೂಡೆಂಟ್ ಕಮ್ಯುನಿಟಿನೇ ಇತ್ತು. ಹಾಗಾಗಿ ಆಮೇಲೆ ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನು ಅಂದ್ರೆ ನೋಟ್ಸು ಯಾರು ಟೀಚರ್ ಚೆನ್ನಾಗಿ ಬರೀತಾರೋ ಆ ನೋಟ್ಸ್ಗಳು ತುಂಬಾ ಚೆನ್ನಾಗಿ ಓಡುತ್ತೆ. ಸೊ ನನಗೆ ಏನಾಯ್ತು, ನನ್ನ ನೋಟ್ಸು C ಪ್ರೋಗ್ರಾಮಿಂಗ್ ಬರ್ದಿದ್ದೆ ಫಸ್ಟ್. ಅದನ್ನ 10 ಸೆಕ್ಷನ್ಗಳು ಇತ್ತು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ. 10 ಸೆಕ್ಷನ್ ಅವರು ಅದು ಮ್ಯಾಂಡೇಟರಿ ಸಬ್ಜೆಕ್ಟ್, ಅದು ಓದ್ಲೇಬೇಕಿತ್ತು. ಅದು ನಾನು ಬರ್ದಿದ್ದ ನೋಟ್ಸು 6 ಯೂನಿಟ್ ಇರೋದು ಓದ್ಬೇಕಾಗದು, 6 ಚಾಪ್ಟರ್ಸ್. 6 ಚಾಪ್ಟರ್ ಅಂದ್ರೆ ಒಂದು 150 ರೂಪೀಸ್ 200 ರೂಪೀಸ್ ಆಗೋದು ಜೆರಾಕ್ಸ್ ಮಾಡಿಸಿರೆ. ನನಗೊಂದು ಮೈಂಡ್ ಎಲ್ಲ ಹೊತ್ತು ಬಂತು. 2014 ಅಲ್ಲಿ ಇದು ನಡೆದ ಘಟನೆ. ಜೆರಾಕ್ಸ್ ಅಂಗಡಿ ಅವನು ಅವತ್ತು AIT ಇಂಟೆಕ್ 500 ಜನ ಇದ್ರು. 500ಗೆ 400 ಜನನಾರು ಅಟ್ಲೀಸ್ಟ್ ನನ್ನ ನೋಟ್ಸ್ ಓದೋರು. 400 ಜನ 200 ರೂಪಾಯಿ ಕೊಟ್ರೆ ಜೆರಾಕ್ಸ್ ಅವನು ಸುಮ್ಮನೆ ಯೋಚನೆ ಮಾಡಿ, ನನ್ನ ನೋಟ್ಸ್ ಇಂದ ಅರೌಂಡ್ 80,000 ಹಿಂಗೆ ಬಿಸ್ನೆಸ್ ತೆಗಿಯೋಣ. ಸೊ ಅವಾಗ ಅನ್ನಿಸ್ತು, ಯಾಕೆ ನಾನು ಒಂದು ಬುಕ್ ಪಬ್ಲಿಷ್ ಮಾಡಬಾರ್ದು ನಾನು ನಂದೇ ಅನ್ನೋದು ಮೈಂಡಿಗೆ ಬಂತು. ಒಂದು ಆಂಟರ್ಪ್ರಿನರಲ್ ಆಗಿ ನೀವು ಬುಕ್ ಪಬ್ಲಿಷ್ ಮಾಡಿದ್ರೆ ಅದರಿಂದ ಒಂದು ಬಿಸ್ನೆಸ್ ಬಂತು, ಇನ್ನೊಂದು ಸ್ಟೂಡೆಂಟ್ ಕಮ್ಯುನಿಟಿಗೆ ಹೆಲ್ಪ್ ಆದಂಗ ಆಗುತ್ತೆ. ನಾನು ಇದ್ದಿದ್ದು ಬೌಂಡ್ರಿ ದಾಟ್ತಿಲ್ಲ. ನನ್ನ ಟೀಚಿಂಗ್ ಪ್ರೊಫೆಷನಲ್ಲೇ ಅದು ದೇರ್ ಇಸ್ ಸಮ್ ಕ್ರೆಡಿಟ್ ಪಾಯಿಂಟ್ಸ್ ಫಾರ್ ಫ್ಯಾಕಲ್ಟೀಸ್ ಇಫ್ ದೇ ರೈಟ್ ದಿ ಟೆಕ್ಸ್ಟ್ ಬುಕ್ಸ್, ಇದು ನೀಡಿದೆ. ಸೊ ವೀಕ್ಷಕರೇ, ನೀವು ನೋಡ್ಬೋದು, ನಾವ್ ಯಾವ್ದೇ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಅದರಿಂದ ಒಂದು ಥಾಟ್ ಇರುತ್ತೆ. ಇಲ್ಲಿ ನಂಜೇಶ್ ಬೆಣ್ಣೂರ್ ಸರ್ ಅವ್ರಿಗೆ ಬಂದಿದ್ದು ಆ ಒಂದು ಕಾಲೇಜ್ ಲೈಫ್ ಅಲ್ಲಿ ಅವ್ರು ಸರ್ಕ್ಯುಲೇಟ್ ಆಗ್ತಿದ್ದು ಅವ್ರ ನೋಟ್ಸ್ ಅವರಿಗೆ ಅವ್ರ ಸ್ಟೂಡೆಂಟ್ಸ್ ಹೇಗೆ ಹೆಲ್ಪ್ಫುಲ್ ಆಗ್ತಿತ್ತು, ಅದರಿಂದ ಒಂದು ಜೆರಾಕ್ಸ್ ಅಂಗಡಿ ಬಿಸ್ನೆಸ್ ಬಗ್ಗೆ ಅವ್ರು ಚಿಂತನೆ ಮಾಡಿದ್ದಾರೆ. ಅಂದ್ರೆ ವಾಟ್ ಮೇಕ್ಸ್ ಹಿಮ್ ಅಂಡ್ ಅದರ್ಸ್ ಡಿಫ್ರೆಂಟ್ ಅಂದ್ರೆ ಅವ್ರ ಥಾಟ್ ಪ್ರೊಸೆಸ್. ಸೊ ಥಾಟ್ ಪ್ರೊಸೆಸ್ ಇಸ್ ಇನ್ಸ್ಪಿರೇಷನಲ್. ಮತ್ತೆ ಬಡ್ಡಿಂಗ್ ಆಂಟರ್ಪ್ರಿನರ್ಸ್ ಇದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು ನಾವೆಲ್ಲ. ಸರ್ ಹೇಳಿ ಸರ್. ಸೊ ಒಬ್ಬ ಜೆರಾಕ್ಸ್ ಅಂಗಡಿಯವನು ನನ್ನ ನೋಟ್ಸ್ ಹಿಡ್ಕೊಂಡು ಇಷ್ಟೊಂದು ದುಡಿಮೆ ಮಾಡ್ತಾನೆ ಅಂದ್ರೆ ನಾನೇ ಯಾಕೆ ಬುಕ್ ಮಾಡಬಾರ್ದು ಅಂತ ಈ ಥಾಟ್ ಬಂತು. ನಾನು ಸುಮಾರು ಪಬ್ಲಿಷರ್ಗಳನ್ನ ಅಪ್ರೋಚ್ ಮಾಡಿದೆ. ಅವತ್ತಿಗೆ ಟ್ರೆಡಿಷನಲ್ ಪಬ್ಲಿಷರ್ ಅನ್ನೋದು ಕಾನ್ಸೆಪ್ಟ್ ಇತ್ತು. ಅಂದ್ರೆ ಕಂಟೆಂಟ್ನ ರಿವ್ಯೂ ಮಾಡಿಬಿಟ್ಟು ವರ್ಷಗಟ್ಟಲೆ ರಿವ್ಯೂ ಮಾಡಿ ಆಮೇಲೆ ಪಬ್ಲಿಷಿಂಗಿಗೆ ಒಪ್ಪೋರು. ಮೆಗ್ರಾಯಿಲಿಗೆ ಅಪ್ಲೈ ಮಾಡಿದೆ, ರಿಜೆಕ್ಟ್ ಆಯಿತು.
ಇನ್ನೊಂದು PHP ಅಂತ ಇತ್ತು, ಆ ಪಬ್ಲಿಷರ್ ರಿಜೆಕ್ಟ್ ಆಯ್ತು. ಈ ತರ ಸುಮಾರು ಪಬ್ಲಿಷರಿಗೆ ವೈಲಿಸಿಗೆ ಅಪ್ಲೈ ಮಾಡದೆ ರಿಜೆಕ್ಟ್ ಆಯ್ತು. ಸೊ ಆಮೇಲೆ ಸುಮಾರು ಪಬ್ಲಿಷರಿಗೆ ಇಷ್ಟೊಂದು ಕಷ್ಟ ಇದೆಯಾ ಪಬ್ಲಿಕೇಶನ್ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ಅವಾಗ ದೆನ್ ಐ ಅಪ್ರೋಚ್ ಒಂದು ಲೋಕಲ್ ಪಬ್ಲಿಷರ್ ಇನ್ ಡೆಲ್ಲಿ. ಅವರ ಋಣನು ನಾನು ಯಾವತ್ತೂ ಮರೆಯಲ್ಲ, ಎಕ್ಸಲೆಂಟ್ ಪಬ್ಲಿಷಿಂಗ್ ಹೌಸ್ ಅಂತ. ಸೊ ದೇ ಎಂಟರ್ಟೈನ್ಡ್ ಎ ಬಡ್ಡಿಂಗ್ ಆಥರ್ ಲೈಕ್ ಮೀ ಅಂಡ್ ದೇ ಗಿವನ್ ಮೀ ಅನ್ ಆಪರ್ಚುನಿಟಿ ಟು ಪಬ್ಲಿಷ್ ಮೈ ಬುಕ್. ಸೊ ಅವರಿಂದ ನಾವು ಅವತ್ತು ಪಬ್ಲಿಷ್ ಮಾಡಿ ಅವತ್ತು ನನಗೆ ಆ ಬುಕ್ ಓಡುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಪಾಠ ಮಾಡ್ತಿದ್ದ ಸೆಕ್ಷನ್ನಿಗೆ ಮಾತ್ರ 10 ಸೆಕ್ಷನ್ ಅವರು ಓದೋದಿದ್ರು ಕೂಡ ನಾನು ಪಾಠ ಮಾಡ್ತಿದ್ದ ಸೆಕ್ಷನ್ನಿಗೆ 60 ಜನಕ್ಕೆ ಮಾತ್ರ ಬುಕ್ ಆರ್ಡರ್ ಮಾಡಿದೆ. ಸೊ ಒಂದು ಬುಕ್ ನಾನು ಸ್ಟೂಡೆಂಟ್ಸಿಗೆ 200 rupees ಕೊಟ್ಟೆ, ನನಗೆ 400 rupees ಎಕ್ಸ್ಪೆನ್ಸಸ್ ಬಿದ್ದಿತ್ತು. ಯಾಕೆ ಅಂದ್ರೆ ಕ್ವಾಂಟಿಟಿ ಆಫ್ ಪ್ರಿಂಟಿಂಗ್ ಇಸ್ ವೆರಿ ಲೆಸ್. ಸೊ ಹಾಗಾಗಿ ಖರ್ಚು ಜಾಸ್ತಿ ಆಯ್ತು. ಆದ್ರೂ ಸ್ಟೂಡೆಂಟ್ಸಿಗೆ 200 rupeesಗೆ ಕೊಟ್ಟೆ. ಅಂಡ್ ವಾಟ್ ಆರ್ ಆಲ್ ದ ಮಾಡಿಫಿಕೇಶನ್ಸ್, ಐ ಕಲೆಕ್ಟೆಡ್ ಫೀಡ್ಬ್ಯಾಕ್ ಫ್ರಮ್ ಸ್ಟೂಡೆಂಟ್ಸ್. I got wonderful feedback with some modification suggestions. So suggestions ಎಲ್ಲ ಇನ್ಕ್ಲೂಡ್ ಮಾಡಿ ಆ ಬುಕ್ಕು ಚೆನ್ನಾಗಿ ಸ್ಟೂಡೆಂಟ್ಸಿಗೆ ಅರ್ಥ ಆಗೋ ರೀತಿಲಿ ಸ್ಲೋ ಮೌತ್ ಟು ಮೌತ್ ಕಮ್ಯುನಿಕೇಶನ್ ಅಲ್ಲಿ ಕ್ಲಿಕ್ ಆಗ್ತಾ ಬಂತು ಆ ಬುಕ್. ಯಾವ ತರ ಕ್ಲಿಕ್ ಆಯ್ತು ಅಂದ್ರೆ 2ನೇ ಸೆಮ್ಮಲ್ಲೂ ಇನ್ನರ್ಧ ಜನ ಓದ್ತಾರೆ ಆ ಸ್ಟೂಡೆಂಟ್ಸ್. ಕಂಪಲ್ಸರಿ ಅದು. ಸೊ ನಮ್ ಕಾಲೇಜಲ್ಲೇ ಅರೌಂಡ್ 400 ಕಾಪೀಸ್ ಓಡ್ಬಿಡ್ತು ವಿದಿನ್ ಎ ಸ್ಪ್ಯಾಮ್ ಆಫ್ 1 year. ಸೊ ಅವಾಗ ಅನ್ನಿಸ್ತು ಬುಕ್ ಚೆನ್ನಾಗಿ ಓಡ್ತಾ ಇದೆ, ಇದನ್ನ ಸ್ಟೇಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ಅವಾಗ ಅನ್ನಿಸ್ತು. ಸ್ಟೇಟ್ ಲೆವೆಲ್ಗೆ ಆ ಬುಕ್ ಕಂಟೆಂಟ್ ಪ್ರಿಪೇರ್ ಮಾಡಕ್ಕೆ ರೆಫರ್ಡ್ ಅವರು ನನಗೆ ಬುಕ್ಕಿನ ವಿಚಾರದಲ್ಲಿ ಗುರುಗಳು ಪದ್ಮರೆಡ್ಡಿ ಅಂತ, ಅವ್ರ ಬುಕ್ ಇಡೀ ಸ್ಟೇಟ್ ಅಲ್ಲಿ ಓದ್ತಿದ್ದು. ಪದ್ಮರೆಡ್ಡಿ ಅಂತ ಸಿ ಪ್ರೋಗ್ರಾಮಿಂಗ್ ಬರ್ದಿದ್ದಾರೆ, ಅವ್ರ ಬುಕ್ ಇಡೀ ಸ್ಟೇಟ್ ಅಲ್ಲಿ ಓದ್ತಿದ್ದು. ಸೊ ಅವ್ರಿಗೆ ಕಾಂಪೀಟ್ ಕೊಡೋ ಲೆವೆಲ್ ನನ್ನ ಬುಕ್ ಕ್ಲಿಕ್ ಆಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಬಟ್ ಅದು ವಿದಿನ್ ಸ್ಪ್ಯಾನ್ ಆಫ್ 3 years 2015, 16, 17 ಆಲ್ ಓವರ್ ಸ್ಟೇಟ್ 14,000 ಕಾಪೀಸ್ ಸೇಲ್ ಆಯ್ತು. 14,000 ಕಾಪೀಸ್ ಸೇಲ್ ಆಯ್ತು. ಇದು 2015, 16, 17 14 ಅಲ್ಲಿ ಪ್ರಯೋಗ ಮಾಡಿದ್ದು. 15, 16, 17 ಅಲ್ಲಿ ಆಲ್ ಓವರ್ ಸ್ಟೇಟ್ 14,000 ಕಾಪೀಸ್ ಸೇಲ್ ಆಯ್ತು. ಅದು ಸೇಲ್ ಆಗಕ್ಕೆ ಹೆಂಗೆ ಅಂದ್ರೆ ನಾವು ಅವತ್ತಿಗೆ ಸ್ಟೂಡೆಂಟ್ಸ್ ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೆ. ಬೆಳಗ್ಗೆ ಚಿಕ್ಕಮಗಳೂರಿನ 4:15 ಬಿಡ್ತಾ ಇದ್ರೆ 9:00 ಅವೆನ್ಯೂ ರೋಡ್ ಅಲ್ಲಿ ಬುಕ್ ಮಾರ್ಕೆಟಿಂಗ್ ಫೇಮಸ್ ಬೆಂಗಳೂರಲ್ಲಿ. ಸೊ ಬೆಳಿಗ್ಗೆ 9:00 ಅವೆನ್ಯೂ ರೋಡ್ ಹೋಗ್ತಾ ಇದ್ವಿ. ಸ್ಟೂಡೆಂಟ್ಸ್ ಎಲ್ಲರೂ ಏನಂದ್ರೆ ಎಲ್ಲಾ ಅಂಗಡಿಗಳಿಗೂ ಹೋಗೋದು, ಬುಕ್ ಇಂದ ಒಂದು ಕಾಂಪ್ಲಿಮೆಂಟರಿ ಕಾಪಿ ಕೊಟ್ಬಿಟ್ಟು ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲೂ ಇದೇ ಬುಕ್ ಓದ್ತಾ ಇದಾರೆ, ಇದನ್ನ ಹಿಡ್ಕೊಳ್ಳಿ ಸೇಲ್ ಆಗುತ್ತೆ ಅಂತ ಹೇಳೋದು. ಬಿಸ್ನೆಸ್ ಸ್ಟ್ರಾಟಜಿಸ್. ಸೊ ಎಲ್ಲಾ ಅಂಗಡಿಗಳಿಗೂ ಹೋಗೋದು, ಈ ಬುಕ್ ಬಹಳ ಎಲ್ಲಾ ಕಾಲೇಜುಗಳಲ್ಲೂ ಇದನ್ನೇ ಓದ್ತಾ ಇದಾರೆ ಅನ್ನೋದು. ಆಮೇಲೆ ಎಲ್ಲರಿಗೂ ಒಂದೊಂದು ಕಾಂಪ್ಲಿಮೆಂಟರಿ ಕಾಪಿ ಕೊಟ್ಟು ಬಿಡೋದು. ಅದೇ ರೀತಿ ಅದು 10:30 ಒಳಗೆ ಮುಗಿಸ್ಬಿಡ್ತಿದ್ವಿ. 11 ಮೇಲೆ ಎಲ್ಲಾ ಬೆಂಗಳೂರಲ್ಲಿ 60 ಇಂಜಿನಿಯರಿಂಗ್ ಕಾಲೇಜ್ ಇತ್ತು ಅವತ್ತಿಗೆ 60 ಇಂಜಿನಿಯರಿಂಗ್ ಕಾಲೇಜ್ ಇತ್ತು. ನಾವು 15 ಜನ ಸ್ಟೂಡೆಂಟ್ಸ್ ಜೊತೆ ಹೋದ್ರೆ 15 ಜನನು ಎಲ್ಲಾ ಕಾಲೇಜ್ಗಳನ್ನ ಹಂಚ್ಕೊಂಡ್ಬಿಟ್ಟು ಆ ಕಾಲೇಜ್ಗಳಲ್ಲಿ ಏನ್ ಮಾಡ್ತಿದ್ದು, ಅಲ್ಲಿ ಹೋಗ್ಬಿಟ್ಟು ಅವೆನ್ಯೂ ರೋಡ್ ಅಲ್ಲಿ ಇದೇ ಬುಕ್ ಕೊಡ್ತಾ ಇರೋದು. ಬಹಳ ನೀವು ಇದನ್ನ ಈ ಸೆಮಿಸ್ಟರ್ ಓದಿಸಿ ಸ್ಟೂಡೆಂಟ್ಸಿಗೆ ಹೇಳಿ ಚೆನ್ನಾಗಿದೆ ಅಂದ್ರೆ ಮುಂದಿನ ಸೆಮ್ ಆರ್ಡರ್ ಕೊಡಿ ಅಂತ ಹೇಳ್ತಾ ಇದ್ವಿ. ಸೊ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು. ಸೊ ನಾವೇನ್ ಮಾಡಿದ್ವಿ, ವಿ ಕ್ರಿಯೇಟೆಡ್ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅಥವಾ ವರ್ಚುವಲ್ ಡಿಮ್ಯಾಂಡ್. ಅವೆನ್ಯೂ ರೋಡ್ಗೆ ಹೋಗ್ಬಿಟ್ಟು ಎಲ್ಲಾ ಕಾಲೇಜಲ್ಲೂ ಇದೇ ಬುಕ್ ಓದ್ತಾ ಇದಾರೆ ಅನ್ನೋದು, ಕಾಲೇಜ್ಗಳಿಗೆ ಹೋಗ್ಬಿಟ್ಟು ಅವೆನ್ಯೂ ರೋಡ್ ಅಲ್ಲಿ ಎಲ್ಲಾ ಅಂಗಡಿಗಳಲ್ಲೂ ಇದೇ ಬುಕ್ ಇದೆ ಅಂತ. ಸ್ಟ್ರಾಂಗೆಸ್ಟ್ ಬಿಸ್ನೆಸ್ ಸ್ಟ್ರಾಟಜಿ ಕ್ರಿಯೇಟಿಂಗ್ ಆರ್ಟಿಫಿಷಿಯಲ್ ಡಿಮ್ಯಾಂಡ್. ಆರ್ಟಿಫಿಷಿಯಲ್ ಆಗಿ ವರ್ಚುವಲ್ ಆಗಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು. ಒಂದು ಟ್ರೆಂಡ್ ಇತ್ತು ಅವತ್ತಿಗೆ, ಯಾರು ಬೆಂಗಳೂರಲ್ಲಿ ಕ್ಲಿಕ್ ಆಗ್ತಾರೋ ಅವ್ರು ಇಡೀ ರಾಜ್ಯದಲ್ಲಿ ಕ್ಲಿಕ್ ಆಗ್ತಾರೆ ಅಂತ. ಇಟ್ ವರ್ಕ್ ಫಾರ್ ಮೀ ಆಲ್ಸೋ. ಸೊ 14,000 ಕಾಪೀಸ್ ನಾನು ಹೇಳ್ದಂಗೆ sold out and I got some revenue also from that. I utilized that revenue, what I generated in the span of 15, 16, 17. I utilized that revenue to start a business officially in the year 2018. So this is how I initiated the business with the support of our college AIT and with the support of my students of 15, 16, 17 batch. And with the support of few distributors in Bangalore. Dhanalakshmi books ಅಂತ ಅದನ್ನ ನಾನು ನೆನಪಿಸ್ಕೊಳ್ಳೇಬೇಕು. ಇಡೀ ಬೆಂಗಳೂರು ಅಲಿಯುವಾಗ ಆ ವ್ಯಕ್ತಿ ಮೊದಲನೇ ಡಿಸ್ಟ್ರಿಬ್ಯೂಟರ್ ನನಗೆ ಅವಕಾಶ ಮಾಡಿಕೊಟ್ಟವ್ರು. ಆ ಖುಷಿ ಇದೆಯಲ್ಲ, ಇಡೀ ಊರು ಅಲಿಯುವಾಗ ಅವಕಾಶ ಮಾಡಿಕೊಡಿ ಅಂದಾಗ. ಸೊ ಅವ್ರು ಅವಕಾಶ ಮಾಡಿಕೊಟ್ಟಿದ್ದು
ನನಗೆ ಇವತ್ತು ನೆನಪಿಸ್ಕೋಬೇಕು. ಅವ್ರು ಅವತ್ತು ಅವಕಾಶ ಮಾಡಿಕೊಡ್ಲಿಲ್ಲ ಅಂತಿದ್ರೆ ಇವತ್ತು ನನ್ನ ಬುಕ್ಕು ಈ ಕಂಪ್ನಿ ಏನು ಆಗ್ತಿರ್ಲಿಲ್ಲ ಅಂತ ಹೇಳ್ಬೋದು. iSiri Today, Voice of Democracy.